कृष्ण कृष्ण हरे 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 राम 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 हरे 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 कृष्ण ಎಲ್ಲರಿಗೂ ಭಾನುವಾರದ ಸತ್ಸಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಮರ್ತೋಗೋಕ್ಕಿಂತ ಮುಂಚೆ ಮತ್ತೆ ಜ್ಞಾಪಿಸ್ತೀನಿ, ನಾವು ದಿನ ಬೆಳಗ್ಗೆ ಹುಳಿಮಾವು ಕೇಂದ್ರದಲ್ಲಿ ಬೆಳಗ್ಗೆ ಮಂಗಳಾರತಿಯನ್ನು ಮಾಡ್ತಾ ಇದ್ದೀವಿ. ಮಂಗಳ ಆರತಿ ಬಹಳ ಮಂಗಳವಾದದ್ದು. ನಮ್ಮ ಆಚಾರ್ಯರು ಹೇಳ್ತಾರೆ, ಆ ಮಂಗಳಾರತಿಯಲ್ಲಿ ನಾವು ಗುರು ಅಷ್ಟಕ ಅಂತ ಹಾಡ್ತೀವಿ. ಯಾರು ಆ ಗುರು ಅಷ್ಟಕವನ್ನು ಪ್ರತಿನಿತ್ಯ ಹಾಡ್ತಾರೋ ಅವರು ಭಗವದ್ಧಾಮಕ್ಕೆ ಹೋಗೋದಕ್ಕೆ ಖಂಡಿತ ಅಂತ. ಹಾಗಾಗಿ ಪ್ರತಿದಿನ ನೀವು ಗುರು ಅಷ್ಟಕ ಹಾಡೋದಕ್ಕೆ, ಮಂಗಳಾರತಿ ಮಾಡೋದಕ್ಕೆ ಅವಕಾಶ ಇವಾಗ ಇದೆ. ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯ ಬಂದು ಹೋಗೋಕ್ಕೆ ಪ್ರಯತ್ನ ಮಾಡಿ. ಭಗವಂತ ಬೆಳಗ್ಗೆ ನಾವು ಆಲ್ಟರ್ ಓಪನ್ ಮಾಡಿದಾಗ ಭಗವಂತ ಏನು ನೋಡ್ತಾನೆ? ಯಾರ್ಯಾರು ಬಂದಿದ್ದಾರೆ ಅಂತ ನೋಡ್ತಾ ಇದ್ದಾನೆ. ನನಗೆ ಆರತಿ ಮಾಡೋಕ್ಕೆ ಯಾವ ಭಕ್ತರು ಬಂದಿದ್ದಾರೆ ಅಂತ ಕೃಷ್ಣ ನೋಡ್ತಾನೆ. ವಿಶೇಷವಾದ ಕೃಪೆ ಮಂಗಳಾರತಿಯಲ್ಲಿ. ಎಷ್ಟೊಂದು ಭಕ್ತರು ನನಗೆ ಹೇಳ್ತಾ ಇದ್ರು, ಪ್ರಭು ಈ ಥರ ನಾನು ಜಪ ಆಗತ್ತೆ ಅಂತಾನೆ ನನಗೆ ಗೊತ್ತಿರಲಿಲ್ಲ. ನಿಜವಾಗ್ಲೂ ಅದನ್ನು ನೀವಿಲ್ಲಿ ಬಂದು ಅನುಭವಿಸಿದ್ರೇ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ನಮ್ಮ ಶಶಾಂಕ್ ಪ್ರಭು ಮತ್ತು ಅಶ್ವಿನಿ ಮಾತಾಜಿ ಇಲ್ಲಿ ಇಲ್ಲ. ಅವರು ಯಾವ ಏರಿಯಾನಲ್ಲಿದ್ದೀರಾ ಪ್ರಭು ನೀವಾಗ? ಮಾದಾವರ. ಎಲ್ಲಿದೆ ಮಾದಾವರ ಗೊತ್ತಾ? ನಿಮ್ಮ ಮನೆ ಹತ್ರ. ಅವರು ಅಲ್ಲಿಂದ ಹುಳಿಮಾವು ಶಿಫ್ಟ್ ಆಗ್ತಾ ಇದ್ದಾರೆ. ಪ್ರಭು ನಿಮ್ಮ ತಲೆ ಸರಿಗಿಲ್ಲ, ಅದಕ್ಕೆ ಶಿಫ್ಟ್ ಆಗ್ತಾ ಇದ್ದೀರಿ. ಯಾಕೆಂದರೆ ಭಕ್ತರ ಸಂಘ, ಮಂಗಳಾರತಿ ಇವೆಲ್ಲ ಬಹಳ ವಿಶೇಷವಾದ ಭಾಗ್ಯ ಭಕ್ತನಿಗೆ. ಅದನ್ನು ಪಡ್ಕೊಳ್ಳೋದಕ್ಕೋಸ್ಕರ ಅಲ್ಲಿ ಅವ್ರಿಗೆ ಹತ್ತಿರದಲ್ಲಿ ಕೇಂದ್ರ ಇಲ್ಲ, ಹಾಗಾಗಿ ಅವರು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಯಾವಾಗ ನಮಗೆ ಇದರ ಪ್ರಾಮುಖ್ಯತೆ ಗೊತ್ತಾಗುತ್ತೋ ಅವ ನಾವು ಸ್ವಲ್ಪ ಸಮಯವಾದರೂ ಮಾಡ್ಕೊಂಡು ಬರ್ತೀವಿ. ಯಾವ್ದಾದ್ರು ಒಳ್ಳೆ ಪಿಕ್ಚರ್ ಇದ್ರೆ ಹೋಗ್ತೀವಲ್ವ ಟೈಮ್ ಮಾಡಿಕೊಂಡು, ಅಥವಾ ಯಾವುದೋ ತುಂಬ ಚೆನ್ನಾಗಿರೋ ಸೇಲ್ ಇದೆ, ಎಷ್ಟೇ ದೂರ ಇದ್ರೂ ಟೈಮ್ ಮಾಡ್ಕೊಂಡು ಹೆಂಗೋ ಕಷ್ಟಪಡ್ಕೊಂಡು ಹೋಗ್ತೀವಲ್ವ. ಅದೇ ರೀತಿ ಭಗವಂತನಿಗೆ ಎಲ್ಲಕ್ಕಿಂತ ಸಂತೋಷವಾಗೋ ವಿಷಯ ಬೆಳಗ್ಗೆ ಮಂಗಳಾರತಿ. ಭಕ್ತರ ಜೊತೆಗೆ ಜಪ, ಅದರ ಮಹತ್ವವೇ ನಮಗೆ ಏನು ಅಂತ ಗೊತ್ತಿಲ್ಲ. ನಾನು 15 ವರ್ಷದಿಂದ ಭಕ್ತಿಯನ್ನು ಮಾಡ್ತಾ ಇದ್ದೀನಿ. ಆದರೆ ಇಲ್ಲಿ ಇವಾಗ ಉತ್ಪ್ರೇಕ್ಷೆ ಅಲ್ಲ. 2 ದಿನ ನಾನು ಬಳ್ಳಾರಿಗೆ ಹೋಗಿದ್ದೆ, ನನಗಿಲ್ಲಿ ಬರೋಕ್ಕಾಗಿರಲಿಲ್ಲ. ನನ್ನ ಜಪ ಬಹಳ ಕೆಟ್ಟದಾಗಾಯಿತು ಅನ್ನಿಸ್ತು ನನಗೆ. ಇಲ್ಲಿ ನಾನು ಪ್ರತಿನಿತ್ಯ ಜಪ ಮಾಡಿ ನನಗೆ ಜಪದ ಅನುಭವ ಹೇಗಿತ್ತು ಅಂದರೆ, ಏನಪ್ಪ ಇದು ಇಷ್ಟು ಕೆಟ್ಟದಾಗ ಜಪ ಆಯ್ತಲ್ಲ ಇವತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಏನೋ ಒಂದು ಭಗವಂತ ಕೃಪೆ ಕೊಡ್ತಾ ಇದ್ದಾನೆ ಬೆಳಗ್ಗೆ. ನಿಮ್ಮಲ್ಲಿ ಬೇಡಿಕೆ ಇಷ್ಟೇ, ಎಷ್ಟು ಸಮಯ ಆಗುತ್ತೋ ಅಷ್ಟು ಸಮಯ ಬಂದು ಹೋಗಿ. ಎಷ್ಟೊಂದು ಜನ ಬೆಳಗ್ಗೆ ಮಾತಾಜಿರು ಬರ್ತಾರೆ, 10 ನಿಮಿಷ ಬಂದು ಹೋಗ್ತಾರೆ. ಅವ್ರಿಗೆ ಜಾಸ್ತಿ ಸಮಯ ಇಲ್ಲ, ಓಕೆ, ಏನೂ ತೊಂದರೆ ಇಲ್ಲ. 10 ನಿಮಿಷ, 15 ನಿಮಿಷ, ಅರ್ಧ ಗಂಟೆ, 4:15 ಶುರು ಆಗುತ್ತೆ. ಸೊ ನೀವು 4:15 ಸುಮಾರು ನಮ್ಮ ಬೆಳಗ್ಗೆ ಆರತಿ ಎಲ್ಲ ಮುಗಿಯೋದ್ರೊಳಗಡೆ 7:50 ಆಗುತ್ತೆ. ಸೊ 3 ಗಂಟೆ ಕಾಲ ಸಮಯ ಇದೆ. ಯಾವಾಗ ಬೇಕಾದರೂ ಸಮಯ ಮಾಡಿಕೊಂಡು ಬಂದು ಹೋಗಿ. ನೀವೆಲ್ಲ ದೂರ ಇಲ್ಲ. ನಾನು ಎಲ್ಲಿಂದ ಬರ್ತೀನಿ ಪ್ರತಿದಿನ ಬೆಳಗ್ಗೆ? ನಾನು ವಿಜಯನಗರದಿಂದ ಬರ್ತೀನಿ. ಸೊ ನಿಮಗೆಲ್ಲ ನಿಮ್ಮ ಮನೆ ದೂರ ಅಂತ ಅನ್ಸಿದ್ರೆ ನಿಮಗೆ ಜಸ್ಟ್ ಸ್ವಲ್ಪ ಮನಸ್ಸಿದ್ದಲ್ಲಿ ಮಾರ್ಗ ಅಂತ. ನನಗೆ ಇವಾಗ ಬರದೇ ಇರೋಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಆ ರೀತಿ ಅನುಭವ. ಸೊ ಹಾಗಾಗಿ ದಯವಿಟ್ಟು ಎಲ್ಲರೂ ಬನ್ನಿ ಅಂತ ಕೇಳ್ಕೊತೀವಿ, ನಿಮ್ಮ ಆಧ್ಯಾತ್ಮಿಕ ಪ್ರಗತಿಗಾಗಿ ಅಷ್ಟೇ. ಮುಂಜಾನೆಯಲ್ಲಿ ಭಗವಂತನ ಭಕ್ತಿ ಮಾಡಬೇಕು. ಓಕೆ, ಹರೇ ಕೃಷ್ಣ. ಇವತ್ತಿನ ಶ್ಲೋಕ ಅದ್ಭುತವಾದ ಶ್ಲೋಕ. ಇವತ್ತು ಬೆಳಗಿಂದ ನಮ್ದು ಇದೇ ಚರ್ಚೆ ನಡೀತಾ ಇದೆ ಭಕ್ತರ ನಡುವೆ. ಈ ಶ್ಲೋಕವನ್ನು 9ನೇ ಅಧ್ಯಾಯದಲ್ಲಿ ಕೃಷ್ಣ ಸ್ವಲ್ಪ ಅಚಿಂತ್ಯವಾದ ತನ್ನ ಶಕ್ತಿಗಳ ಒಂದು ವರ್ಣನೆಯನ್ನು ಕೊಡ್ತಾ ಇದ್ದಾನೆ. ಹಿಂದಿನ
ಹೋದ ವಾರ ಶ್ಲೋಕಗಳಲ್ಲಿ ಕೃಷ್ಣ ಒಂದು ಅಚಿಂತ್ಯವಾದ ವಿಷಯ ಹೇಳ್ತಾನೆ ಎಲ್ಲ ಜೀವಿಗಳು ನನ್ನಲ್ಲಿವೆ, ಆದರೆ ನಾನು ಅವರಲ್ಲಿಲ್ಲ, ಅವರಲ್ಲಿಲ್ಲ. ಆದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾನೆ ನಾನು ಅವರಲ್ಲಿದ್ದೀನಿ. ಅಂದರೆ ಕೃಷ್ಣನನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಅಚಿಂತ್ಯ. ಕೃಷ್ಣ ಅಚಿಂತ್ಯ, ಅರ್ಥ ಮಾಡ್ಕೊಳ್ಳೋದು ಸುಲಭ ಅಲ್ಲ. ಆದರೆ ಈ ಶ್ಲೋಕದಲ್ಲಿ ಕೃಷ್ಣ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ಹೇಳ್ತಾ ಇದ್ದಾನೆ. ಭೌತಿಕ ಶಕ್ತಿ, ಭೌತಿಕ ಜಗತ್ತಿನ ಬಗ್ಗೆ ಸ್ವಲ್ಪ ನಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದಾನೆ. ಸ್ವಲ್ಪ ಗಮನ ಇಟ್ಟು ಶ್ರವಣ ಮಾಡೋಣ. ಯಾಕಂದ್ರೆ ಸಾಮಾನ್ಯ ಜನರಿಗೆ ಈ ಶ್ಲೋಕದ ಪ್ರಾಮುಖ್ಯತೆ, ಭಕ್ತರಿಗೆ ಈ ಶ್ಲೋಕದ ಪ್ರಾಮುಖ್ಯತೆ, ಎರಡರ ಬಗ್ಗೆನೂ ನಾವು ಡಿಸ್ಕಸ್ ಮಾಡೋಣ. ಓಕೆ, ಈ ಶ್ಲೋಕ ಬಹಳ ಪ್ರಸಿದ್ಧವಾದದ್ದು. ಸೊ ನಾ ಹೇಳ್ತೀನಿ, ನೀವೆಲ್ಲ ರಿಪೀಟ್ ಮಾಡಿ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಮಾತಾಜಿ. ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ ಮಯಾಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಯಾರಾದರೂ? ಓಕೆ. ಮಯಾಧ್ಯಕ್ಷೇಣ ಪ್ರಕೃತಿ. ಕೃಷ್ಣಲ್ಲಿ ಇರ್ತಾನೆ ಮಯ ಅಧ್ಯಕ್ಷೇಣ. ಅಧ್ಯಕ್ಷೇಣ ಅಂದ್ರೆ ನನ್ನ ಮೇಲ್ವಿಚಾರಣೆಯಲ್ಲಿ. ನನ್ನ ಮೇಲ್ವಿಚಾರಣೆಯಲ್ಲಿ ಯಾರಿದ್ದಾರೆ? ಪ್ರಕೃತಿ. ಪ್ರಕೃತಿ ಅಂದ್ರೆ ಏನು? ಭೌತಿಕ ಪ್ರಕೃತಿ, ಭೌತಿಕ ಶಕ್ತಿ. ಈ ಭೌತಿಕ ಜಗತ್ತನ್ನ ಸೃಷ್ಟಿ ಮಾಡಿರೋ ಶಕ್ತಿ, ಅದನ್ನ ಪ್ರಕೃತಿ ಅಂತ ಕರೀತಾರೆ, ಅಥವಾ ಭೌತಿಕ ಶಕ್ತಿ, ಭೌತಿಕ ಪ್ರಕೃತಿ. ಆಧ್ಯಾತ್ಮಿಕ ಜಗತ್ತನ್ನ ಆಧ್ಯಾತ್ಮಿಕ ಶಕ್ತಿ ಸೃಷ್ಟಿ ಮಾಡುತ್ತೆ, ಅದೇ ರೀತಿ ಭೌತಿಕ ಜಗತ್ತನ್ನ ಭೌತಿಕ ಶಕ್ತಿ ಸೃಷ್ಟಿ ಮಾಡುತ್ತೆ. ಇವಾಗ ಇದೇನ್ ಮಾಡುತ್ತೆ? ಇದು ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಶಕ್ತಿಗಳಲ್ಲಿ ಒಂದು. ವೇದ ಉಪನಿಷತ್ತುಗಳೆಲ್ಲ ಹೇಳ್ತಾರೆ, ವಿವಿಧೈವ ಶ್ರೂಯತೆ. ವಿವಿಧೈವ ಶ್ರೂಯತೆ ಅಂದ್ರೆ ಹಲವಾರು, ಭಗವಂತನ ಹಲವಾರು ಶಕ್ತಿಗಳಿವೆ. ಆ ಹಲವಾರು ಶಕ್ತಿಗಳಲ್ಲಿ ಒಂದು ಭೌತಿಕ ಶಕ್ತಿ, ಇನ್ನೊಂದು ಆಧ್ಯಾತ್ಮಿಕ ಶಕ್ತಿ, ಮತ್ತೆ ಇನ್ನೊಂದು ತಟಸ್ಥ ಶಕ್ತಿ. ಈ ತಟಸ್ಥ ಶಕ್ತಿ ಅಂದ್ರೆ ನಾವು ಜೀವಿಗಳು. ತಟಸ್ಥ ಯಾಕೆ? ನಾವು ಬೇಕಾದ್ರೆ ಭೌತಿಕ ಶಕ್ತಿ ಎಲ್ಲ ಆದರೂ ಇರ್ಬೋದು,
ಅಥವಾ ಆಧ್ಯಾತ್ಮಿಕ ಶಕ್ತಿ ಅಲ್ಲ, ಅದು ಇರ್ಬೋದು ನಮ್ಮ ಇಚ್ಛೆ. ಸತ್ಸಂಗದಲ್ಲಿರೋ ತನಕ ಯಾವ ಶಕ್ತಿನಲ್ಲಿ ಇರ್ತೀವಿ? ಆಧ್ಯಾತ್ಮಿಕ ಶಕ್ತಿ. ಬಾಗಿಲಿಂದ ಹೊರಗಡೆ ಹೋದ ತಕ್ಷಣ ಕಾಯ್ತಾ ಇದೆ ಪಕ್ಕನೇ ಪ್ರಭು, ಇಲ್ಲೇ ಮಾರ್ಕೆಟ್ ಇದೆ ಪ್ರಭು. ಅವಳು ಪಕ್ಕ ಕ್ಲಾಸ್ ನಡೀತಾ ಇದೆ, ಪ್ಯಾರಲಲ್ ಕ್ಲಾಸ್. ಸೊ ಈ ಶಕ್ತಿ ಬಗ್ಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಅರ್ಜುನ, ನನ್ನ ಶಕ್ತಿಗಳಲ್ಲಿ ಒಂದಾದ ಈ ಐಹಿಕ ಪ್ರಕೃತಿ ಎಲ್ಲಾ ಚರ ಅಚರ ಸೂಯತೆ ಸ ಚರಾಚರಂ, ಚರ ಅಚರ ವಸ್ತುಗಳನ್ನು ನನ್ನ ಆಜ್ಞೆಯಂತೆ, ನನ್ನ ಅಪ್ಪಣೆಯಂತೆ, ಅಪ್ಪಣೆಗಿಂತ ನನ್ನ ಆದೇಶದಂತೆ, ಆಜ್ಞೆಯಂತೆ ಸೃಷ್ಟಿಸಿ ಕೆಲಸ ಮಾಡುತ್ತದೆ. ಸೃಷ್ಟಿಸಿ ಕೆಲಸ ಮಾಡುತ್ತದೆ ಅಲ್ಲ, ಏನೋ ಟ್ರಾನ್ಸ್ಲೇಟ್ ಮಾಡ್ತಾರೆ, ನಿಮಿಷ. ಸೃಷ್ಟಿ ಮಾಡುತ್ತದೆ, ಎಲ್ಲವನ್ನು ಉತ್ಪಾದಿಸುತ್ತದೆ. ಭೌತಿಕ ಶಕ್ತಿ ನನ್ನ ಮೇಲ್ವಿಚಾರಣೆಯಲ್ಲಿ ಎಲ್ಲ ಚರಾಚರ ಜೀವಿಗಳನ್ನ ಸೃಷ್ಟಿ ಮಾಡುತ್ತೆ ಅಥವಾ ಉತ್ಪಾದಿಸುತ್ತೆ. ಯಾವುದು? ಭೌತಿಕ ಪ್ರಕೃತಿ. ಈ ಭೌತಿಕ ಪ್ರಕೃತಿ ಅಂದ್ರೆ ಯಾರು? ಭೌತಿಕ ಪ್ರಕೃತಿ ಅಂದ್ರೆ ಶಕ್ತಿ. ಆ ಶಕ್ತಿ ಯಾರು? ಅವರ ಹೆಸರೇನು? ಅವರ ಹೆಸರು ದುರ್ಗಾದೇವಿ ಅಂತ. ಭೌತಿಕ ಶಕ್ತಿಯ ಹೆಸರು ದುರ್ಗಾದೇವಿ. ಸೊ ದುರ್ಗಾದೇವಿ ಯಾರ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡ್ತಾ ಇದ್ದಾಳೆ? ಕೃಷ್ಣನ ಮೇಲ್ವಿಚಾರಣೆಯಲ್ಲಿ. ಕೃಷ್ಣ ಹೇಳ್ತಾ ಇದ್ದಾನೆ, ನನ್ನ ಮೇಲ್ವಿಚಾರಣೆಯಲ್ಲಿ ಅವಳು ಕೆಲಸ ಮಾಡ್ತಾ ಇದ್ದಾಳೆ. ಅವಳ ಕೆಲಸ ಏನು? ಚರ ಅಚರ ಜೀವಿಗಳಿಗೆ ದೇಹವನ್ನ ಕೊಡೋದು. ಈ ದೇಹ ಬರೋದು ಅವಳಿಂದ. ಸೂಯತೆ ಸ ಚರಾಚರಂ, ಸೂಯತೆ ಅಂದ್ರೆ ಸೃಷ್ಟಿ ಮಾಡ್ತಾಳೆ ಅಥವಾ ಉತ್ಪಾದಿಸ್ತಾಳೆ. ಆಮೇಲೆ ಅವಳ ಒಂದು ಆಜ್ಞೆ ಅಥವಾ ಆದೇಶದಡಿಯಲ್ಲಿ ಈ ಸೃಷ್ಟಿ ಮತ್ತೆ ಲಯ ಎರಡೂ ಆಗತ್ತೆ. ಸೃಷ್ಟಿನೂ ಆಗತ್ತೆ, ಪ್ರಳಯವೂ ಆಗತ್ತೆ. ಇವಾಗ ಈ ಭೌತಿಕ ಶಕ್ತಿ, ಇವಾಗ ಪ್ರಭುಪಾದರಿ ಭಾವಾರ್ಥದಲ್ಲಿ ಈ ಭೌತಿಕ ಶಕ್ತಿಯ ಕೆಲಸ ಏನು ಅನ್ನೋದನ್ನು ತುಂಬಾ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಭೌತಿಕ ಶಕ್ತಿ ಈ ಜೈಲಿನ ವಾರ್ಡನ್. ಈ ಭೌತಿಕ ಜಗತ್ತೇನು? ಜೈಲು. ಜೈಲಲ್ಲಿ ವಾರ್ಡನ್ ಇರ್ಬೇಕಲ್ವಾ? ಆ ವಾರ್ಡನ್ ಯಾರು? ದುರ್ಗಾದೇವಿ. ವಾರ್ಡನ್ ಕೆಲಸ ಏನು? ಪ್ರಭು ನಂಗೆ ಗೊತ್ತಿಲ್ಲ, ನಾನು ಜೈಲ್ಗೆ ಹೋಗಿಲ್ಲ. ಇಲ್ಲ, ಯಾಕೆ? ಜೈಲಲ್ಲಿ ಇದೀವಲ್ಲ. ವಾರ್ಡನ್ ಕೆಲಸ ಏನು? ಯಾರು ಹೊರಗಡೆ ಬಿಡಂಗಿಲ್ಲ. ಯಾಕೆ? ಇಲ್ಲ, ಹೊರಗಡೆ ಬಿಡಂಗಿಲ್ಲ ಅಂತಲ್ಲ, ನಾವು ನಮ್ಮನ್ನ ಸುಧಾರಿಸೋದು, ನಮ್ಮನ್ನ ಸರಿಪಡಿಸೋದು ವಾರ್ಡನ್ ಕೆಲಸ. ತಪ್ಪು ಮಾಡಿ ಒಳಗಡೆ ಬಂದಿರ್ತೀವಿ, ಹೋಗಿಂದ ಮುಂಚೆ ಸ್ವಲ್ಪ ಒಳ್ಳೆ ವ್ಯಕ್ತಿ ಆಗಿ ಹೋಗ್ಲಿ ಅನ್ನೋದು ಅದು ಅವರ ಕರ್ತವ್ಯ, ಕೆಲಸ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ? ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಉದ್ದೇಶ ಏನು? ಅವರಿಗೆ ನಮ್ಮ ಮೇಲೆ ಅಥವಾ ನಾವು ಒಳಗಡೆ ಇದ್ರೆ ನಮ್ಮ ಮೇಲೆ ಯಾವ ದ್ವೇಷನೂ ಇಲ್ಲ. ನಮ್ಮ ಒಳ್ಳೇದಕ್ಕೋಸ್ಕರ ಅವರು ನಮಗೆ ಶಿಕ್ಷೆ ಕೊಡ್ತಾರೆ. ಸರಿ ಹೋಗ್ಲಿ, ಬುದ್ಧಿ ಸರಿ ಮಾಡ್ಕೊಳ್ಳಿ, ತಲೆ ಸರಿ ಹೋಗ್ಲಿ, ಕೆಟ್ಟ ಕೆಲಸ ಮಾಡಬಾರ್ದು ಹೊರಗಡೆ ಹೋಗ್ಬಿಟ್ಟು ಅಂತ ಶಿಕ್ಷೆ ಕೊಡ್ತಾರೆ. ಶಿಕ್ಷೆ ಕೊಟ್ಟು ಅವಾಗ ನಮ್ಮಲ್ಲಿ ಏನಾದ್ರು ಒಂದ್ ಸ್ವಲ್ಪ ಸುಧಾರಣೆ ಕಂಡು ನಾವು ಅವ್ರಿಗೆ ಬೇಕಾಗಿರೋ ರೀತಿಯಲ್ಲಿ ಜೈಲಲ್ಲಿದ್ರೆ ಅವಾಗ ವಾರ್ಡನ್ ಏನ್ ಮಾಡ್ಬೋದು? ಬೇಗ ರಿಲೀಸ್ ಮಾಡ್ಬೋದು ನಾವು. ಆಮೇಲೆ ಬರೀತಾರೆ ಕೋರ್ಟ್ಗೆ, ಇವ್ರಿಗೆ 5 ವರ್ಷ ಶಿಕ್ಷೆ ಇತ್ತು, ಅರೆ ಇವ್ರು 2 ವರ್ಷದಲ್ಲಿ ತಿದ್ಕೊಂಡ್ಬಿಟ್ಟಿದ್ದಾರೆ, ಇವ್ರನ್ನ ಹೊರಗಡೆ ಬಿಟ್ಬಿಡಿ. ಹಾಗಾಗಿ ವಾರ್ಡನ್ನಿನ ಕೆಲಸ ಏನು ಅಂದ್ರೆ ನಮ್ಮನ್ನ ತಿದ್ದೋದು, ನಮ್ಮನ್ನ ಸರಿ ಮಾಡೋದು. ಅದು ವಾರ್ಡನ್ನಿನ ಕೆಲಸ. ಇವಾಗ ಈ ದುರ್ಗಾದೇವಿ ಏನ್ ಮಾಡ್ತಾಳೆ? 2 ಕೆಲಸ ಅವಳಿಗೆ. ನೋಡಿ, ಅವಳು ನಮ್ಮ ತಾಯಿ. ಇವಾಗ ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳಕ್ ಪ್ರಯತ್ನ ಮಾಡಿ, ಸ್ವಲ್ಪ ಕಾಂಪ್ಲಿಕೇಟೆಡ್ ಇದು. ಸೃಷ್ಟಿಯ ಸಮಯದಲ್ಲಿ ಏನಾಗತ್ತೆ ಅಂದ್ರೆ, ಇಲ್ಲಿ ಮಹಾವಿಷ್ಣು ಇದಾರಲ್ಲ, ಮಹಾವಿಷ್ಣು ಮೇಲೆ ನಮ್ಮ ತಲೆ ಮೇಲೆ ಮಹಾವಿಷ್ಣು. ಸೊ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾನೆ. ಕಾರಣ ಜಲದ ಮೇಲೆ ಅವನು ಯೋಗ ನಿದ್ರೆಯಲ್ಲಿ ಶಯನಿಸಿದ್ದಾನೆ. ಆಗ ಸೃಷ್ಟಿಯ ಸಮಯ ಬಂದಾಗ ಅವನೇನ್ ಮಾಡ್ತಾನೆ? ಉಸಿರಾಡ್ತಾನೆ ಇದ್ದಾನೆ. ಆಗ ಉಸಿರಾಟದಿಂದ ಅವನು ಹೊರಗಡೆ ಉಸಿರನ್ನು ಬಿಟ್ಟ ತಕ್ಷಣ ಅವನ ಚರ್ಮದ ರಂಧ್ರಗಳಿಂದ ಬ್ರಹ್ಮಾಂಡಗಳು ಬರುತ್ತೆ. ಅಗಣಿತ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತೆ. ಚಿಕ್ಕ ಚಿಕ್ಕ ಗುಳ್ಳೆ ತರ, ಬಬಲ್ ತರ ಇಷ್ಟೊಂದು ಅಗಣಿತ ಬ್ರಹ್ಮಾಂಡಗಳು ಸೃಷ್ಟಿಯಾಗುತ್ತೆ. ಆಮೇಲೆ ಅದೇ ಭಗವಂತ ಗರ್ಭೋದಕಶಾಹಿ ವಿಷ್ಣುವಾಗಿ ಪ್ರತಿಯೊಂದು ಬ್ರಹ್ಮಾಂಡವನ್ನು ಪ್ರವೇಶ ಮಾಡ್ತಾನೆ. ಇವಾಗ ಈ ಸಮಯದಲ್ಲಿ ಮಹಾವಿಷ್ಣು ಏನ್ ಮಾಡ್ತಾನೆ ಅಂದ್ರೆ, ತನ್ನ ಪತ್ನಿ, ಮಹಾವಿಷ್ಣುವಿನ ಪತ್ನಿಯ ಹೆಸರು ರಮಾದೇವಿ ಅಂತ. ರಮಾದೇವಿ, ಇವರೆಲ್ಲ ಲಕ್ಷ್ಮಿ, ಎಲ್ಲ ಬೇರೆ ಬೇರೆ ಶಕ್ತಿಗಳು ಅವರವ್ರಿಗೆ ಬೇರೆ ಬೇರೆ
ಹೆಸರುಗಳಿವೆ, ಬೇರೆ ಬೇರೆ ಕಾರ್ಯಗಳಿವೆ. ರಮಾದೇವಿ. ಸೊ ಅವನು ರಮಾದೇವಿಯ ಮೇಲೆ ಕಣ್ಣನ್ನ ಹಾಯಿಸ್ತಾನೆ ಅಷ್ಟೇ, ನೋಡ್ತಾನೆ, ರಮಾದೇವಿಯನ್ನ ನೋಡ್ತಾನೆ ಅವನು ಅಷ್ಟೇ. ಭಗವಂತನ ಶಕ್ತಿ ಎಷ್ಟು ಅಚಿಂತ್ಯವಾದದ್ದು ನೋಡಿ. ಅಲ್ಲಿ ತನಕ ನಾವೆಲ್ಲ ಅಂದ್ರೆ ಆತಪಗಳು ನಮ್ಮ ಸೂಕ್ಷ್ಮ ಶರೀರದೊಂದಿಗೆ ಅಂದ್ರೆ ಮನಸ್ಸು, ಬುದ್ಧಿ, ಅಹಂಕಾರದೊಂದಿಗೆ ಮಹಾವಿಷ್ಣು ಒಳಗಿದ್ವಿ. ಸೃಷ್ಟಿ ಆಗೋಕ್ಕೂ ಮುಂಚೆ ಸೃಷ್ಟಿ ಆಗ್ತಾನೆ ಇದೆ ಸತತವಾಗಿ. ಸತತವಾಗಿ ಸೃಷ್ಟಿ ಆಗುತ್ತೆ, ಪ್ರಳಯ ಆಗುತ್ತೆ, ಸೃಷ್ಟಿ ಆಗುತ್ತೆ, ಪ್ರಳಯ ಆಗುತ್ತೆ. ಒಂದು ಪ್ರಳಯ ಆದ್ಮೇಲೆ ಮುಂದಿನ ಸೃಷ್ಟಿ ಆಗೋದ್ರೊಳಗೆ, ಪ್ರಳಯ ಆದ ತಕ್ಷಣ ನಾವೆಲ್ಲ ಈ ಸ್ಥೂಲ ಶರೀರವನ್ನ ತ್ಯಜಿಸ್ತೀವಿ, ಮರಣ ಅಂತ ಆಗತ್ತೆ. ಸೂಕ್ಷ್ಮ ಶರೀರ ಆತ್ಮವನ್ನ ತಗೊಂಡು ಮಹಾವಿಷ್ಣುವಿನ ಶರೀರವನ್ನು ಪ್ರವೇಶ ಮಾಡ್ತೇವೆ. ಆಮೇಲೆ ಅಲ್ಲೇ ನಾವು ರೆಸ್ಟಿಂಗು ಕಾಯ್ತಾ ಇದೀವಿ. ಬಾಗ್ಲೇ ತೆಗ್ದಿಲ್ಲ ದೇವಸ್ಥಾನದ್ದು, ಅಂದ್ರೆ ಬೆಳಗಿನ ಜಾವ ಹೇಳ್ಬೇಕು, ಕೆಲಸ ಮಾಡಬೇಕು, ಅಲ್ಲಿ ತನಕ ಕಾಯ್ತಾ ಇದ್ದೀವಿ. ಭಗವಂತ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡೋ ತನಕ ಕಾಯ್ತಾ ಇದೀವಿ ಅವನ ಶರೀರದಲ್ಲಿ. ಸೊ ಅವನು ಸೃಷ್ಟಿ ಮಾಡಿದಾಗ ಇವಾಗ ಶರೀರಗಳಿಲ್ಲ ನಮಗೆ, ಬರೀ ಸೂಕ್ಷ್ಮ ಶರೀರ ಇದೆ, ಸ್ಥೂಲ ಶರೀರ ಬೇಕಲ್ಲ, ಈ ಹೊರಗಡೆ ಇರೋ ಶರೀರ ಬೇಕು ನಮಗೆ. ಈ ಸ್ಥೂಲ ಶರೀರವನ್ನ ಯಾರು ಕೊಡಬೇಕು? ಅವಳು ಮಾಯ. ಸೊ ಅವನು ರಮಾದೇವಿಯನ್ನ ನೋಡ್ತಾನೆ. ರಮಾದೇವಿ ಅವನ ಪತ್ನಿ, ರಮಾದೇವಿಯ ಛಾಯೆ, ಶ್ಯಾಡೋ ಯಾರು? ದುರ್ಗಾದೇವಿ. ದುರ್ಗಾದೇವಿ ರಮಾದೇವಿಯ ಛಾಯೆ. ಸೊ ಅವನು ನೇರವಾಗಿ ತನ್ನ ಪತ್ನಿಯನ್ನ ನೋಡ್ತಾ ಇದ್ದಾನೆ, ಆದ್ರೆ ಇಂಡೈರೆಕ್ಟ್ ಆಗಿ, ಪರೋಕ್ಷವಾಗಿ ಆ ದೃಷ್ಟಿ ಯಾರ ಮೇಲೆ ಬಿತ್ತು? ದುರ್ಗಾದೇವಿಯ ಮೇಲೆ ಬಿತ್ತು. ಅವನು ತನ್ನ ದೃಷ್ಟಿಯನ್ನ ರಮಾದೇವಿಯ ಮೇಲೆ ಹಾಕಿದ ತಕ್ಷಣ ಅವನ ಶರೀರದಲ್ಲಿ ಇದ್ದಿದ್ದಂತ ಎಲ್ಲಾ ಜೀವಿಗಳು ರಮಾದೇವಿಯ ಮೂಲಕ ದುರ್ಗಾದೇವಿಯ ಗರ್ಭವನ್ನು ಪ್ರವೇಶ ಮಾಡುತ್ತವೆ. ಆದ್ರೆ ಇದಕ್ಕೆ ಒಬ್ಬ ಇನ್ನೊಬ್ಬ ವಿಶೇಷವಾದ ವ್ಯಕ್ತಿ ಇದ್ದಾನೆ. ನೇರವಾಗಿ ಮಾಡಲ್ಲ ಮಹಾವಿಷ್ಣು ಇದನ್ನ. ಆ ಕೆಲಸ ಯಾರ್ದು? ಶಿವನದು, ಶಿವನ ಕೆಲಸ. ಸೊ ಅದಕ್ಕೆ ಶಿವಲಿಂಗ ಮತ್ತೆ ದುರ್ಗಾ ಯೋನಿ. ಸೊ ಹಾಗಾಗಿ ಈ ಜೀವಿಗಳು ಶಿವನ ಮೂಲಕ ದುರ್ಗಾದೇವಿಯ ಗರ್ಭವನ್ನ ಪ್ರವೇಶ ಮಾಡುತ್ತೆ. ದುರ್ಗಾದೇವಿ ತಾಯಿ. ಒಂದು ಮಗು ತಾಯಿಯ ಗರ್ಭವನ್ನ ಪ್ರವೇಶ ಮಾಡಿದಾಗ ಶರೀರವನ್ನ ಯಾರು ಕೊಡೋದು? ತಾಯಿ ಕೊಡೋದು. ಹಾಗಾಗಿ ದುರ್ಗಾದೇವಿ ನಮಗೆ ಶರೀರವನ್ನು ಕೊಡ್ತಾಳೆ. ಹೋಗ್ರಪ್ಪ ಮಜಾ ಮಾಡಿ, ಅದಕ್ಕೆ ತಾನೇ ನಾವು ಬಂದಿರೋದು ಇಲ್ಲಿ. ಮಜಾ ಮಾಡಕ್ಕೆ ಅಲ್ಲಿ ಬಂದಿರೋದು. ದೇವೇಶ್, ಮಜಾ ಮಾಡಕ್ಕೆ ಬಂದಿರೋದು. ಮಜಾ ಮಾಡಕ್ಕೆ ಶರೀರ ಬೇಕಲ್ವಾ? ಯಾವ ತರ ಶರೀರ? ಹಿಂದಿನ ಜನ್ಮದಲ್ಲಿ ಯಾವ ಆಸೆಗಳು ಇಟ್ಕೊಂಡಿದ್ವೋ ನಾವು, ಪ್ರಭು ನನಗಿಷ್ಟು ಉದ್ದ ಕೂದಲು ಬೇಕು, ನನಗೆ ಈ ಬಣ್ಣದ ಕೂದಲು ಬೇಕು, ನನಗೆ ಈ ಕಲರ್ ಕಣ್ಣು, ಏನ್ ಹೇಳ್ತಾರೆ ಅದಕ್ಕೆ? ಕಣ್ಣು ಪ್ಯೂಪಿಲ್ ಏನ್ ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ ನನಗೆ. ಕಣ್ಣು ಗುಡ್ಡೆ, ಈ ಕಲರ್ ಕಣ್ಣು ಗುಡ್ಡೆ ಬೇಕು. ಸಿಗ್ಲಿಲ್ಲ. ಇವಾಗ ಹೋಗಿ ಅದಕ್ಕೆ ನಾವು ಆಮೇಲೆ ಬೇರೆದು ಹಾಕೋತೀವಿ, ಅದರ ಮೇಲೆ ಲೆನ್ಸ್ ಹಾಕೋತೀವಿ. ನಂಗೆ ಬೇಕಾಗಿತ್ತು, ಸಿಗ್ಲೇ ಇಲ್ಲ ನೋಡಿ ಅದು. ಯಾರ್ದೋ ಕೂದಲು ಬಿಳಿ ಇರುತ್ತೆ, ಅದು ಕರಿ ಮಾಡ್ಕೋಬೇಕು, ಯಾರ್ದೋ ಕರಿ ಇರುತ್ತೆ ಬ್ರೌನ್ ಮಾಡ್ಕೋಬೇಕು. ಏನೋ ಈ ತರ ಹುಚ್ಚಾಟದಲ್ಲಿ ನಾವು ಈ ತರ ಆಸೆಗಳಿರುತ್ತೆ ಹಿಂದಿನ ಜನ್ಮಗಳಲ್ಲಿ. ಆಸೆಗಳ ಪ್ರಕಾರ ನಮಗೆ ಇನ್ನೊಂದು ದೇಹ ಕೊಡ್ತಾನೆ ಭಗವಂತನ ಕೃಪೆಯಿಂದ. ಆ ಕಾರ್ಯ ಮಾಯಾದೇವಿ ಮಾಡ್ತಾ ಇದ್ದಾಳೆ, ಆದ್ರೆ ಯಾರ ಅಧ್ಯಕ್ಷತೆಯಲ್ಲಿ? ಭಗವಂತನ ಅಧ್ಯಕ್ಷತೆಯಲ್ಲಿ, ಭಗವಂತನ ಮೇಲ್ವಿಚಾರಣೆಯಲ್ಲಿ. ಅಂದ್ರೆ ದುರ್ಗಾದೇವಿ ತನಗೆ ಮನಸ್ಸಿಗೆ ಬಂದಂಗೆ ಮಾಡಕ್ಕಾಗಲ್ಲ. ದುರ್ಗಾದೇವಿ ತನಗೆ ಮನಸ್ಸಿಗೆ ಬಂದಂಗೆ ಸೃಷ್ಟಿಯ ಅಥವಾ ಈ ಚರಾಚರ ಜೀವಿಗಳನ್ನು ಉತ್ಪಾದಿಸೋ ಕಾರ್ಯವನ್ನ ಅವಳು ಮನಸ್ಸಿಗೆ ಬಂದಂಗೆ ಮಾಡಂಗಿಲ್ಲ. ಅದಕ್ಕೆ ನಿಯಮಗಳಿವೆ. ಯಾವ ನಿಯಮ ಇದು? ಇದಕ್ಕೆ ಪ್ರಕೃತಿಯ ನಿಯಮಗಳು ಅಂತಾರೆ. ಪ್ರಭುಪಾದರು ಒಂದು ಪುಸ್ತಕ ಬರೆದ್ರು, ಲಾಸ್ ಆಫ್ ನೇಚರ್ ಅಂತ. ಪ್ರಕೃತಿಯ ನಿಯಮಗಳು. ಈ ಪ್ರಕೃತಿಯ ನಿಯಮಗಳು ಏನು ಅಂದ್ರೆ, ಮಾಡಿದುಣ್ಣೋ ಮಹಾರಾಯ. ಇದೇ ಪ್ರಕೃತಿಯ ಗುಣ, ಪ್ರಕೃತಿಯ ಕಾನೂನು. ಮಾಡಿದುಣ್ಣೋ ಮಹಾರಾಯ. ನಾವು ಯಾವ ರೀತಿ ಕೆಲಸ ಮಾಡಿದೀವೋ ಅದ್ರ ಪ್ರಕಾರ ನಮಗೆ ದೇಹ ಸಿಗುತ್ತೆ, ಅದ್ರ ಪ್ರಕಾರ ಸುಖ ಸಿಗುತ್ತೆ, ದುಃಖ ಸಿಗುತ್ತೆ. ಅದೆಲ್ಲ ಕೊಡ್ತಾ ಇರೋದು ಮಾಯಾದೇವಿ. ಅದಕ್ಕೆ ಅಷ್ಟು ಇದೆಲ್ಲ ಮಾಡೋದಕ್ಕೆ ಬ್ರಹ್ಮ ಏನ್ ಮಾಡ್ತಾನೆ? ಸೃಷ್ಟಿಯನ್ನು ಮಾಡ್ತಾನೆ. ಬೇರೆ ಬೇರೆ ಜಾಗಗಳನ್ನು ಸೃಷ್ಟಿ ಮಾಡ್ತಾನೆ, ಬೇರೆ ಬೇರೆ ವಸ್ತುಗಳನ್ನು ಸೃಷ್ಟಿ ಮಾಡ್ತಾನೆ, ಇತ್ಯಾದಿ ಇತ್ಯಾದಿ. ಯಾಕೆ? ಈ ಹೊರಗಡೆ ಬಂದ ತಕ್ಷಣ ಬೇಕಲ್ಲ ಜೀವಿಗಳಿಗೆ, ಇದು ಬೇಕು, ಅದು ಬೇಕು, ಅದು ಬೇಕು, ಇದು ಬೇಕು ಅಂತ ಕೇಳಕ್ ಶುರು ಮಾಡುತ್ತಲ್ಲ, ಅದಕ್ಕೆ ಬೇರೆ ವಸ್ತುಗಳನ್ನು ಸೃಷ್ಟಿ ಮಾಡ್ತಾನೆ. ಇವಾಗ ಒಂದು ಮುಖ್ಯವಾದ ವಿಷಯ, ಈ ಮಾಯೆಯನ್ನ ಜಯಿಸಕ್ಕೆ ಸಾಮಾನ್ಯ ಜೀವಿಗಳಿಗೆ ಸಾಧ್ಯ ಇಲ್ಲ.
ಇವಾಗ ಯಾರೋ ನಮ್ಮನ್ನ ಪೊಲೀಸ್ ಹಿಡ್ಕೊಂಡ್ರೆ ನಾವೇನ್ ಮಾಡ್ತೀವಿ? ಸರ್ ಸ್ವಲ್ಪ ಈ ಕಡೆ ಬನ್ನಿ ಸರ್. ಈ ಮಾಯಾದೇವಿ ಹತ್ರ ಅದು ಮಾಡೋಕ್ಕಾಗಲ್ಲ. ಯಾಕಂದ್ರೆ ಮಾಯಾದೇವಿ ಬಹಳ ಪ್ರಾಮಾಣಿಕ ಸೇವಕಿ ಭಗವಂತನಿಗೆ. ಅವಳ ಹತ್ರ ಅವಳಿಗೆ ನಾವು ಲಂಚ ತಿನ್ಸಕ್ಕಾಗಲ್ಲ. ಸೊ ಮಾಯಾದೇವಿಯಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ. ವಾರ್ಡನ್ನು ಅವಳ ಕಣ್ಣಿಗೆ ಬೀಳದೆ ಯಾವ ಕೆಲಸವೂ ಆಗೋದಿಲ್ಲ ಇವತ್ತಿನಲ್ಲಿ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲೂ ಹೇಳ್ತಾನೆ, ಏನಿದು ಮಮೈವಾಂಶ ಜೀವ ಲೋಕೆ ಜೀವಭೂತ ಸನಾತನ ಮನಸ್ಸಷ್ಟಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ. ಸ್ಥಾನಿ ಕರ್ಷತಿ. ಕರ್ಷತಿ ಅಂದ್ರೆ ಹೋರಾಟ ನಡೆಸ್ತಾ ಇದೀವಂತೆ ನಾವು. ಹೋರಾಟ ಈ ಭೌತಿಕ ಜಗತ್ತಿನಲ್ಲಿ ಜೀವಿಗಳಾಗಿ ನಾವು ಹೋರಾಟ ನಡೆಸ್ತಾ ಇದೀವಿ. ಯಾವ ಹೋರಾಟ? ಇಂದ್ರಿಯ ಭೋಗದ ಹೋರಾಟ. ನಮಗೆ ಇಂದ್ರಿಯ ಭೋಗ ಬೇಕು, ಆದರೆ ಸಿಗಲ್ಲ. ಈ ಹೋರಾಟ. ಹಾಗಾಗಿ ಈ ಮಾಯೆ ನಮಗೆ ಬೇಕು, ನಮಗೆ ಏನು ಯೋಗ್ಯತೆ ಇದೆಯೋ ಅದೇ ಕೊಡ್ತಾಳೆ ಅವಳು. ಅವಳನ್ನ ಮೀರಿ ನಾವೇನನ್ನು ಪಡ್ಕೊಳಕ್ಕಾಗಲ್ಲ. ನಾವೆಲ್ಲರೂ ಜೀವನದಲ್ಲಿ ಎಷ್ಟೊಂದು ವಿಷಯಗಳನ್ನ ಪಡ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದೀವಲ್ವಾ? ಅರೆ ನಮಗೆ ತಿಳ್ಕೋಬೇಕು, ನಾವು ನಮ್ಮ ಜನ್ಮದ ಸಮಯದಲ್ಲಿ ನಮಗೆ ಏನು ಪೂರ್ವ ಲಿಖಿತವಾಗಿದೆಯೋ, ಪೂರ್ವ ನಿರ್ಧಾರಿತವಾಗಿದೆಯೋ ಅದೇ ಸಿಗೋದು ನಮಗೆ. ಅದು ಒಂದು ಚೂರು ಜಾಸ್ತಿ ಕಡಿಮೆ ಸಿಗಲ್ಲ. ಯಾಕೆ? ಇವಳ ಕೆಲಸ, ಮಾಯೆ ಕೆಲಸ. ಅವಳು ನಮಗೆ ಒಂಚೂರು ಜಾಸ್ತಿನೂ ಕೊಡಲ್ಲ, ಒಂಚೂರು ಕಡಿಮೆನೂ ಕೊಡಲ್ಲ. ಎಷ್ಟು ಬೇಕೋ ಅಷ್ಟೇ ಕೊಡ್ತಾಳೆ. ಮತ್ತೆ ಈ ಹೇಳಿದ್ನಲ್ಲ, ಈ ಭೌತಿಕ ಪ್ರಕೃತಿಯ ನಿಯಮಗಳನ್ನ ನಾವು ತಪ್ಪಿಸ್ಕೊಳಕ್ ಆಗಲ್ಲ. ಯಾರು ತಪ್ಪಿಸ್ಕೊಳಕ್ ಆಗಲ್ಲ? ಯಾರು ಸಾಮಾನ್ಯ ಜೀವಿಗಳು ಈ ಭೌತಿಕ ಜಗತ್ತಿನಲ್ಲಿ ಜೀವನ ಮಾಡ್ತಾ ಇದಾರೋ ಅವರು ತಪ್ಪಿಸ್ಕೊಳಕ್ಕಾಗಲ್ಲ. ಸಾಮಾನ್ಯ ಜೀವಿಗಳಂದ್ರೆ ಯಾರು? ನಾವು ಸಾಮಾನ್ಯ ಜೀವಿ ಅಲ್ಲ ಪ್ರಭು. ಏನ್ ವಿಶೇಷ ಜೀವಿಗಳು. ಭಕ್ತರು ಸಾಮಾನ್ಯ ಜೀವಿಗಳಲ್ಲ, ಭಕ್ತರು ವಿಶೇಷ ಜೀವಿಗಳು. ಈ ಸಂಪೂರ್ಣ ಸೃಷ್ಟಿಯಲ್ಲಿ ಭಗವಂತನಿಗೆ ಬೇಕಾಗಿರೋದು ಕೇವಲ ಭಕ್ತರು. ಅಷ್ಟು ವಿಶೇಷತೆ ಇದೆ. ನೀವು ಅನ್ಕೋತಾ ಇರ್ಬೋದು, ಏನಿಲ್ಲ ನಾನು ಬರ್ತೀನಿ ಹೋಗ್ತೀನಿ ದೇವಸ್ಥಾನಕ್ಕೆ, ಬೇಕಾದಷ್ಟು ದೇವಸ್ಥಾನಕ್ಕೆ ಹೋಗ್ತೀನಿ, ಇಲ್ಲಿಗೆ ಬರ್ತೀನಿ. ಇಲ್ಲ, ಇಲ್ಲಿಗೆ ಬಂದ್ರೆ ಸ್ಟೇಟಸ್ ಬೇರೆ ಆಗೋಗುತ್ತೆ ಆಟೋಮೆಟಿಕ್ ಆಗಿ. ಕೃಷ್ಣನ ದೇವಸ್ಥಾನ, ಭಗವಂತನ ದೇವಸ್ಥಾನಕ್ಕೆ ಹೋದ್ರೆ ನಮ್ಮ ಸ್ಟೇಟಸ್ ಬದಲಾಗೋಗುತ್ತೆ. ಆ ಭಗವಂತನಿಗೆ ಈ ಭೌತಿಕ ಜಗತ್ತಿನಲ್ಲಿ ಬೇಕಾಗಿರೋದು ಕೇವಲ ಭಕ್ತರು. ಅವನಿಗಿನ್ ಯಾರು ಬೇಕಾಗಿಲ್ಲ. ಅವನಿನ್ ಯಾರಿಗೋಸ್ಕರನೂ ಇಲ್ಲಿ ತಿರುಗು ನೋಡಲ್ಲ. ಅವನು ಉದಾಸೀನವತ್ ಅಂತ ಭಗವದ್ಗೀತೆಯಲ್ಲಿ ಹೇಳಿ. ಉದಾಸೀನ ಅಂದ್ರೆ ಅವನಿಗೆ ಇಂಟ್ರೆಸ್ಟ್ ಇಲ್ಲ. ಈ ಭೌತಿಕ ಜಗತ್ತು ಕಂಡ್ರೆ ಕೃಷ್ಣನಿಗೆ ಇಂಟ್ರೆಸ್ಟ್ ಇಲ್ಲ. ಯಾಕೆ? ಅಯ್ಯೋ ನನ್ನ ಮಕ್ಕಳೆಲ್ಲ ಸುಮ್ಮನೆ ತಪ್ಪು ಮಾಡಿ ಸುಮ್ಮನೆ ಕಷ್ಟಪಡ್ತಾ ಇವಪ್ಪ. ಹೇಳಿದ್ರೆ ಕೇಳಲ್ಲ, ಆಚಾರ್ಯರು ಬಂದು ಹೇಳಿದ್ರೆ ಕೇಳಲ್ಲ, ಇನ್ಯಾರು ಹೇಳಿದ್ರೆ ಕೇಳಲ್ಲ. ಬೇಸರ ಕೃಷ್ಣನ್ಗೆ. ಸುಮ್ಮನೆ ಓದಾಡ್ತಾ ಇದಾರೆ. ಅಪ್ಪ ಅಮ್ಮನಿಗೆ ಮಕ್ಕಳು ಕಷ್ಟಪಡ್ತಾ ಇದ್ರೆ ಇಷ್ಟ ಆಗತ್ತಾ? ಇಷ್ಟ ಆಗಲ್ಲ. ಸೊ ಕೃಷ್ಣನ್ಗೆ ಇಷ್ಟ ಆಗಲ್ಲ ನಾವಿಲ್ಲಿ ಕಷ್ಟಪಡ್ತಾ ಇರೋದು. ಹಾಗಾಗಿ ಅವನು ತಿರ್ಗೆ ನೋಡಲ್ಲ. ಅಯ್ಯೋ ಹೋಗ್ಲಿ, ಮಾಯೆ ಇದ್ದಾಳೆ, ನೋಡ್ಕೋತಾಳೆ, ತಿದ್ದುತ್ತಾಳೆ. ತಿದ್ದುಬಿಟ್ಟು ಕೊನೆಗೆ ನನ್ನ ಹತ್ರ ಕರ್ಕೊಂಡು ಬರ್ತಾಳೆ ಅಂತ ಭಗವಂತ ಬಿಟ್ಟುಬಿಟ್ಟಿದ್ದಾನೆ ಬೇರೆಯವ್ರನ್ನೆಲ್ಲ. ಅರೆ ಭಗವಂತ ಯಾರನ್ನ ಹಿಡ್ಕೊಂಡಿದ್ದಾನೆ? ಯಾರು ತನ್ನ ಭಕ್ತರೋ ಅವರನ್ನ ಹಿಡ್ಕೊಂಡಿದ್ದಾನೆ ಕೃಷ್ಣ. ಇಲ್ಲಿ ಅವತರಿಸೋದು ಏನೋ ನಾವ್ ಹೇಳ್ತೀವಿ, ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ಇದೆಲ್ಲ ಸುಳ್ಳು. ಪ್ರಭು ನೀವೇ ಕ್ಲಾಸ್ ಕೊಟ್ರಲ್ಲ ಪ್ರಭು. ಅರೆ ಕೃಷ್ಣ ಬರೋದು ಕೇವಲ ತನ್ನ ಭಕ್ತರಿಗೋಸ್ಕರ ಮಾತ್ರ, ಬೇರೆ ಯಾವ ಕಾರಣನೂ ಇಲ್ಲ ಕೃಷ್ಣ ಬರೋದಕ್ಕೆ. ಹೌದು, ವಿಷ್ಣು ಪಾಲನೆ ಮಾಡ್ತಾನೆ, ಅದು ವಿಷ್ಣುವಿನ ಕೆಲಸ. ಅದು ಕೃಷ್ಣ ಔಟ್ಸೋರ್ಸ್ ಮಾಡ್ಬಿಟ್ಟಿದ್ದಾನೆ. ಆಯ್ತಪ್ಪ ಮಾಡ್ಕೊಂಡು ನೀನ್ ನೋಡ್ಕೊ, ನನಗೋದಕ್ಕೂ ಸಂಬಂಧ ಇಲ್ಲ, ನೀನ್ ಮಾಡ್ಕೊ. ಅರೆ ಕೃಷ್ಣನಿಗೆ ಬೇಕಾಗಿರೋದು ತನ್ನ ಭಕ್ತರು. ಈ ಭಕ್ತರ ವಿಶೇಷ ಸ್ಥಾನವನ್ನ ನಾವು ಅರ್ಥ ಮಾಡ್ಕೋಬೇಕು. ಭಕ್ತರ ವಿಶೇಷ ಸ್ಥಾನ ಏನು ಅಂದ್ರೆ, ಭೌತಿಕ ಪ್ರಕೃತಿಯ ಹಿಡಿತದಿಂದ ಅವರು ಹೊರಗಡೆ ಬಂದ್ಬಿಡ್ತಾರೆ. ಭಕ್ತರು ಭೌತಿಕ ಹಿಡಿತದಲ್ಲಿ ಇರಲ್ಲ, ಭೌತಿಕ ಪ್ರಕೃತಿಯ ಹಿಡಿತದಲ್ಲಿ ಉಳಿಯೋದಿಲ್ಲ. ಇದು ಭಕ್ತರ ವಿಶೇಷತೆ. ಇವತ್ತು ನಾವೇನೋ ಚರ್ಚೆ ಮಾಡ್ತಾ ಇದ್ವಿ. ಯಾವ ವಿಷಯ ಕುಕ್ಕರ್. ಕುಕ್ಕರ್, ಥ್ಯಾಂಕ್ ಯು. ಸೊ ನಮ್ಮ ಶಶಾಂಕ್ ಪ್ರಭು ಅಶ್ವಿನಿ ಮಾತಾಜಿ ಮನೆಯಲ್ಲಿ ಯಾವಾಗಲೂ 3 ವೀಕ್ಸ್ 3 ವಾರದ ಹಿಂದೆ ಸೊ ಮಾತಾಜಿ ಕುಕ್ಕರ್ ಇಟ್ಟಿದ್ರು. ಯಾವುದೋ ಕಾರಣಕ್ಕೆ ಯಾವುದೋ ತಪ್ಪು ವಿಸಲ್ ಹಾಕ್ಬಿಟ್ಟಿದ್ದಾರೆ. ಓಕೆ,
ಇವಾಗ ಯಾವುದೋ ಕಾರಣಕ್ಕೆ ಹಾಕಿರೋದು, ಯಾವ ಕಾರಣಕ್ಕೆ, ಅದು ಅವರ ಕರ್ಮಫಲ, ಹಾಗಾಗಿ ಅವ್ರು ಹಾಕಿದ್ದಾರೆ ಅದನ್ನು. ಇವಾಗ ಏನಾಗಬೇಕು, ಇವಾಗ ಪ್ರಭುಗಳು ಹೇಳ್ತಾ ಇದ್ರು ಆ ಸಮಯದಲ್ಲಿ ಅವ್ರ ಮನೆಯಲ್ಲಿ 3 ಜನ ಇದ್ದಾರೆ, ಇವರಿಬ್ರು ಮತ್ತೆ ಮಾತಾಜಿ ತಂಗಿ. ಅವ್ರು 3 ಜನನು ಆ ಸಮಯದಲ್ಲಿ ಏನೋ ಒಂದು ಕೆಲಸ ಮಾಡಿಕೊಂಡು ಅಡುಗೆ ಮನೆಯಲ್ಲೇ ಇರೋ ಸಮಯ ಅದು. 3 ಜನನು ಅಡುಗೆ ಮನೆಯಲ್ಲಿ ಇರಬೇಕಾಗಿತ್ತು ಸಾಮಾನ್ಯವಾಗಿ. ಬೇರೆ ದಿನ ಈ ಹಿಂದಿನ ದಿನ ರಿವೈಂಡ್ ಮಾಡಿದಿದ್ರೆ ಅದೇ ಟೈಮಲ್ಲಿ ಎಲ್ಲಿದ್ರು ಅಂತ ಒಂದು ಕ್ಯಾಮ್ರಾ ಇದ್ದಿದ್ರೆ 3 ಜನನು ಅಡುಗೆ ಮನೆಯಲ್ಲಿ ಇದ್ದಿರೋರು. ಇವತ್ತೇನಾಯ್ತು, ಯಾವುದೋ ಕಾರಣಕ್ಕೆ 3 ಜನನು ಅದೇ ಸಮಯದಲ್ಲಿ ಅಡುಗೆ ಮನೆಯನ್ನ ಬಿಟ್ಟು ಹೋದ್ರು. 3 ಜನನು ಅದೇ ಸಮಯದಲ್ಲಿ ಅಡುಗೆ ಮನೆಯನ್ನ ಬಿಟ್ಟು ಹೋದ್ರು. ಅವಾಗ ಏನಾಯ್ತು, ಎಷ್ಟು ಜೋರಾಗಿ ಬರ್ಸ್ತಾಯ್ತು ಅಂದ್ರೆ ಅವರ ಸ್ಟವ್ವೇ ಮುರಿದೋಯ್ತಂತ, ಅಂದ್ರೆ ಶೇಪ್ ಹೊಟ್ಟೋಯ್ತಂತ. ಇವಾಗ ನೋಡಿ, ಸರಳವಾದ ಉದಾಹರಣೆ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಇವತ್ತು ಅದೇ ವಿಷಯ. ಇವತ್ತು ಸಾಮಾನ್ಯ ಜೀವಿಗಳಿದ್ದಿದ್ರೆ ಅವರ ಕರ್ಮಫಲದ ಪ್ರಕಾರ ಆಗೋಗಿರೋದು. 3 ಜನದ ಕರ್ಮಫಲ. ಭಗವಂತ ಏನ್ ಮಾಡ್ತಾನೆ, ಭಕ್ತರನ್ನ ರಕ್ಷಿಸ್ತಾನೆ, ಇಷ್ಟೇ. ಅವ್ರು ಹೇಳ್ತಾ ಇದ್ರು, ಪ್ರಭು ನಾ ಆ ಸಮಯದಲ್ಲಿ ಅಡುಗೆ ಮನೆ ಬಿಟ್ಟು ಹೋಗೋದೇ ಇಲ್ಲ ನಾವು. ಇವತ್ತು ಏನಾಯ್ತು ಗೊತ್ತಿಲ್ಲ, 3 ಜನನು ಅಡುಗೆ ಮನೆ ಬಿಟ್ಟು ಹೊರಗಡೆ ಹೋಗಿದ್ದಾರೆ ಆ ಕ್ಷಣದಲ್ಲಿ. ಸೊ ಹೀಗೆ ನಾವು ಭಕ್ತರ ಹತ್ರ ಮಾತಾಡ್ತಾ ಇದ್ರೆ ನಮಗೆ ಕಂಟಿನ್ಯೂಸ್ ಆಗಿ ನಮಗೆ ಅರಿವಾಗ್ತಾ ಇರುತ್ತೆ, ಓ ಇಲ್ಲ, ನಾವು ಭೌತಿಕ ಶಕ್ತಿಯ ಹಿಡಿತದಲ್ಲಿ ಇಲ್ಲ, ನಾವು ಕೃಷ್ಣನ ವಿಶೇಷ ರಕ್ಷಣೆಯಡಿಯಲ್ಲಿದ್ದೀವಿ. ಕೃಷ್ಣ ನಮಗೆ ಏನು ಬೇಕೋ ಅದನ್ನು ಮಾಡ್ತಾನೆ, ಯಾವ ರೀತಿ ರಕ್ಷಣೆ ಕೊಡ್ಬೇಕು ಕೊಡ್ತಾನೆ. ನಮೇ ಭಕ್ತ ಪ್ರಣಶ್ಯತಿ, ಕೃಷ್ಣ ಭಗವದ್ಗೀತೆ ಹೇಳ್ತಾರೆ, ನಮ್ಮ ಭಕ್ತರು ನಾಶ ಆಗೋದಿಲ್ಲ. ಅಂದ್ರೆ ಯಾವ ತರಹದ ಒಂದು ಸಮಸ್ಯೆ ಆಗೋದಕ್ಕೆ ಬಿಡಲ್ಲ ಕೃಷ್ಣ. ಇವತ್ತು ಮಧ್ಯಾಹ್ನ ನಮ್ಮ ಮನೆಯಲ್ಲಿ ಏನೋ ಸ್ವಲ್ಪ ಸಂಪು ಏನೋ ಲೀಕ್ ಆಗ್ತಾ ಇದೆ. ಸೊ 2 ತಿಂಗಳಿಂದ ಬಿಲ್ ಜಾಸ್ತಿ ಬಂದ್ಬಿಟ್ಟಿದೆ, ವಾಟರ್ ಬಿಲ್. ಸೊ ಯಾರನ್ನೋ ಕರೆದಿದ್ವಿ ನೆನ್ನೆ, ಚೆಕ್ ಮಾಡಿ ಸಂಪು ಏನಾಗಿದೆ, ಎಲ್ಲರೂ ಪಕ್ಕ ಮನೆ ಕಟ್ತಾ ಇದ್ದಾರೆ. ಸೊ ಅವ್ರೇನೋ ಹೊಡೆದು ಇದು ಮಾಡ್ತಾ ಇದ್ರು, ಕಲ್ಲೆಲ್ಲ ಹೊಡೆದಿದ್ರು. ಸೊ ಏನೋ ಲೀಕ್ ಆಗಿದೆ, ಏನೋ ಒಂದು ಸೀಳಿದೆ ಏನೋ ಇದರಲ್ಲಿ ಸಂಪಲ್ಲಿ ಅಂದ್ಬಿಟ್ಟು ನಿನ್ನೆ ಯಾರನ್ನೋ ಕರೆದಿದ್ವಿ. ಸರಿ, ಅವರು ನೋಡಿದ್ರು, ತುಂಬಾ ಫಸ್ಟು ಸ್ವಲ್ಪ ಕ್ಲೀನ್ ಮಾಡಿಸ್ಬಿಡೋಣ ಸಂಪನ್ನ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾವು ಸಂಪ್ ಕ್ಲೀನ್ ಮಾಡೋರನ್ನ ಕರೆಸಿದ್ವಿ. ನೆನ್ನೆ ಸಂಪ್ ಕ್ಲೀನ್ ಮಾಡಿ ಹೋದ್ರು. ನೀರು ಖಾಲಿ ಇತ್ತು, ನೀರು ಇರಲಿಲ್ಲ ಸಂಪನ್ನ. ಸರಿ, ರಾತ್ರಿ ನೀರು ಬಂತು ನಿನ್ನೆ. ಅಷ್ಟೊತ್ತಿಗೆ ಓವರ್ ಹೆಡ್ ಟ್ಯಾಂಕಲ್ಲಿ ಆಗಲೇ ನೀರು ತುಂಬಿಸಿದ್ವಿ. ಸೊ ನೀರಿತ್ತು. ಇವಾಗ ಬೆಳಗ್ಗೆ ನಮ್ಮ ಮನೆಯವರೆಲ್ಲ ಇಲ್ಲಿ ಎಲ್ಲೋ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ಇತ್ತು, ನಮ್ಮ ತಾಯಿಯವ್ರನ್ನ ಕರ್ಕೊಂಡು ಹೋಗ್ಬೇಕಾಯ್ತು. ಹೋಗಿ ಬಂದರು, ನಾನು ಇಲ್ಲಿದ್ದೆ. ಹೋಗಿ ಬಂದರು ಮನೆಗೆ, ನೋಡಿದ್ರೆ 1 ತೊಟ್ಟು ನೀರಿಲ್ಲ. 1 ತೊಟ್ಟು ನೀರಿಲ್ಲ. ನೋಡಿದ್ರೆ ಕೆಳಗಡೆ ಓಕೆ, ನಿನ್ನೇನು ಗೌರ್ಮೆಂಟ್ ನೀರು ಬರ್ಲಿಲ್ವೇನೋ ಅಂತ ನೋಡಿದ್ರೆ ಟ್ಯಾಂಕ್ ಫುಲ್ ಆಗಿದೆ, ಪಂಪ್ ವರ್ಕ್ ಆಗ್ತಾ ಇಲ್ಲ. ಸಂಡೇ ಯಾರು ಸಿಗ್ತಾರೆ? ನನಗೆ ಸಾಮಾನ್ಯವಾಗಿ ಇದೆಲ್ಲ ಯಾರು ಜ್ಞಾಪಕನೂ ಇರಲ್ಲ. ಯಾರೋ ಬಂದಿರ್ತಾರೆ, ಏನೋ ರಿಪೇರಿ ಮಾಡಿರ್ತಾರೆ, ಹೋಗಿರ್ತಾರೆ, ನನಗದು ತಲೆನಲ್ಲಿ ಉಳಿಯಲ್ಲ. ಇವತ್ತು ನಾವು ಕೂತ್ಕೊಂಡಿದ್ದೆ ಇಲ್ಲಿ, ತಕ್ಷಣ ಅವ್ರ ಹೆಸರು ಜೊತೆ ಏನೋ ನಾನು ಹಾಕಿದ್ದೆ, ಅದಕ್ಕೆ ಜ್ಞಾಪಕ ಬಂತು ನನಗೆ. ಇವ್ರ ಹೆಸರು ಜೊತೆ ನಾನು ಪಂಪ್ ಅಂತ ಹಾಕಿದ್ದೆ ಅಂತ. ಪಂಪ್ ಅಂತ ಹುಡುಕ್ದೆ ತಕ್ಷಣ ಅವ್ರ ಹೆಸರು ಕಿರಣ್ ಬಂದಿದ್ದು, ಕರೆಕ್ಟ್. ಇವಾಗ ಇವ್ರು ಯಾರು ಸಿಗ್ತಾರೆ ಸಂಡೇ? ಯಾರು ಸಿಗಲ್ಲ. ಸರಿ, ಇನ್ನೆಲ್ಲೋ ಎಲೆಕ್ಟ್ರಿಷಿಯನ್ ಹುಡುಕ್ಬೇಕು, ಅದು ಮಾಡಬೇಕು, ಇದು ಮಾಡಬೇಕು. ಸರಿ, ನಾನು ಕಾಲ್ ಮಾಡಿದೆ, ಫೋನ್ ಎತ್ಕೊಂಡ್ರು. ಫಸ್ಟು ಫೋನ್ ಎತ್ಕೊಂಡ್ರು. ಸರಿ, ಹಿಂಗೆ ಆಯಿತು ಏನೋ ಹೇಳಿದ್ರು, ಇದು ಪ್ರೆಸ್ ಮಾಡಿ, ಅದು ಪ್ರೆಸ್ ಮಾಡಿ ಅಂತ. ನಾನು ಮನೇಲಿಲ್ಲ, ನನ್ನ ಹೆಂಡತಿ ಟ್ರೈ ಮಾಡಿದ್ರು, ಏನೂ ಆಗಲಿಲ್ಲ. ಸರಿ, ಆಮೇಲೆ ಸರಿ ನಾನು ಇಟ್ಟೆ ಫೋನು, ನಾನು ಇಲ್ಲಿದ್ದೆ, ನಾನು ಇನ್ನೆಲ್ಲ ಹೋಗ್ಬೇಕಾಯ್ತು. ಸರಿ ನೋಡಮ್ಮ, ಒಂದ್ಸತಿ ಫೋನ್ ಮಾಡಿ ಕೇಳು, ಅವ್ರು ಏನಾದ್ರು ಬರೋಕ್ಕಾದ್ರೆ ಮಾಡಲಿ, ಇಲ್ಲಾಂದ್ರೆ ನೋಡೋಣ ಅಂತ. ಅಷ್ಟೊತ್ತಿಗೆ ಇನ್ಯಾರಿಗೋ ಫೋನ್ ಮಾಡಿದ್ದೆ ನಾನು. ಅಷ್ಟೊತ್ತಿಗೆ ಅವರು ವ್ಯಕ್ತಿ, ನಾನು ನಿಮ್ಮ ಏರಿಯಾನಲ್ಲೇ ಇದ್ದೀನಿ, 5 ನಿಮಿಷದಲ್ಲಿ ಬರ್ತೀನಿ ಅದು. ಅಂದ್ರೆ ಇವೆಲ್ಲ ಏನು ಅಂದ್ರೆ ನಮಗೆ ಆಯ್ತು, ಆ ಪ್ರಾಬ್ಲಮ್ ಹಂಗೆ ಇದ್ದಿರ್ಬೋದಾಯ್ತು, ಇನ್ನೊಂದು 2 ಅವರ್ ನಮಗೆ ಸತಾಯಿಸಿರ್ಬೋದಾಯ್ತು. ಅರೆ, ಭಕ್ತರ ಸಮಯ ತುಂಬಾ ಅಮೂಲ್ಯವಾದದ್ದು. ಕೆಲ್ಸಕ್ಕೆ ಬಾರ್ದೇ ಇದ್ದು ಕೆಲಸಗಳಲ್ಲಿ ಭಕ್ತರ ಸಮಯ ವ್ಯರ್ಥ ಆಗೋದಕ್ಕೆ ಭಗವಂತನಿಗೆ ಇಷ್ಟ ಅಲ್ಲ. ಹಾಗಾಗಿ ಏನ್ ಮಾಡ್ತಾನೆ ಅವನ ಪಾಡೆ ಅವ್ನು ನಡ್ಸ್ಕೊಂಡು ಹೋಗ್ತಾ ಇರ್ತಾನೆ. ಕೃಷ್ಣ ಅದಕ್ಕೆ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಅನನ್ಯ ಚಿಂತೆಯಂತೋ ಮಾಯೇ ಜನ ಪರಿಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ. ನಾನು ನನ್ನ ಭಕ್ತರ ಯೋಗಕ್ಷೇಮವನ್ನು ನೋಡ್ಕೋತೀನಿ. ಅಂದ್ರೆ ನಮ್ಮ ಕರ್ಮವನ್ನ ಮೀರಿ ಭಗವಂತ ನಮ್ಮನ್ನ ನೋಡ್ಕೋತಾನೆ. ಭಕ್ತರ ಜೀವನದಲ್ಲಿ ಕರ್ಮ ಫಲ ಅನ್ನೋದಿಲ್ಲ. ಇದೆಯಲ್ಲ, ಇದಕ್ಕೂ ನಮಗೂ ಏನೂ ಸಂಬಂಧ ಇಲ್ಲ.
ಯಾರು ಭಗವಂತನಲ್ಲಿ ಶರಣಾಗತರಾಗಿರ್ತಾರೋ ಅದಕ್ಕೆ ಹೇಳ್ತಾರೆ ದೀಕ್ಷಾ ಕಾಲೇ ಭಕ್ತ ಕರೆ ಆತ್ಮ ಸಮರ್ಪಣೆ. ದೀಕ್ಷೆ ಅಂದ್ರೆ ಆಧ್ಯಾತ್ಮಿಕ ಗುರುಗಳಿಂದ ನಾವು ದೀಕ್ಷೆಯನ್ನು ಪಡ್ಕೊಳ್ಳೋ ಸಮಯದಲ್ಲಿ ನಮ್ಮನ್ನ ನಾವು ನಾವು ಶರಣಾಗಿದ್ರೆ ಗುರುಗಳಿಗೆ ನಮ್ಮ ಎಲ್ಲಾ ಕರ್ಮಫಲಗಳನ್ನು ಗುರುಗಳು ತಗೊಂಡ್ಬಿಡ್ತಾರೆ. ಆ ಸಮಯದಿಂದ ನಮ್ಮ ಜೀವನದಲ್ಲಿ ಯಾವ ಕರ್ಮಫಲವೂ ಇಲ್ಲ, ಯಾವ ಕರ್ಮಫಲನೂ ಇಲ್ಲ. ಕರ್ಮಾಣಿ ನಿರ್ಧಾತಿ ಕಿಂತು ಚ ಭಕ್ತಿ ಬಾಜಾ. ಅಂದ್ರೆ ಮಾಯೆಗೆ ನಮ್ಮ ಮೇಲೆ ಹಿಡಿತವೇ ಇರೋದಿಲ್ಲ, ಮಾಯೆಗೆ ನಮ್ಮ ಮೇಲಿನ ಹಿಡಿತ ಆಗೋಯ್ತು. ಅಷ್ಟು ಪ್ರಬಲವಾದದ್ದು ಭಕ್ತಿ. ಸೊ ಯಾವ ಶಕ್ತಿಯನ್ನ ಸಾಮಾನ್ಯ ಜನರು ಎದುರಿಸಕ್ ಯೋಚನೆ ಕೂಡ ಮಾಡಕ್ಕಾಗಲ್ವೋ ಆ ಶಕ್ತಿ ನಮಗೆ ನಮ್ಮ ಮೇಲೆ ಏನು ಮಾಡಕ್ಕಾಗಲ್ಲ. ಏನು ಮಾಡಕ್ಕಾಗಲ್ಲಗಿಂತ ಮಾಡಲ್ಲ. ಯಾಕಂದ್ರೆ ಕೃಷ್ಣ ವೈಯಕ್ತಿಕವಾಗಿ ನಮ್ಮ ಮೇಲೆ ಆಸಕ್ತಿಯನ್ನು ತೋರ್ತಾನೆ. ಹಾಗಾಗಿ ಮಾಯೆಗೆ ಕೆಲಸನೇ ಇಲ್ಲ. ಅದಕ್ಕೆ ಭಕ್ತರಿಗೆ ಮರಣನೂ ಇಲ್ಲ. ಇದನ್ನ ನಾನು ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ, 2ನೇ ಸತಿ ಹೇಳ್ತಾ ಇದ್ದೀನಿ. ಭಕ್ತರಿಗೆ ಮೃತ್ಯು ಅಂತಾನೂ ಇಲ್ಲ, ಸಾವು ಅಂತಾನೂ ಇಲ್ಲ. ಯಾಕಂದ್ರೆ ಭಕ್ತರು ಈ ಎಲ್ಲಾ ಭೌತಿಕ ಜಗತ್ತಿನ ನಿಯಮಗಳನ್ನ ಮೀರಿರುವಂಥವ್ರು. ಅರೆ ಯಾವ ತರ ಭಕ್ತಿಯನ್ನ ಮಾಡಿದ್ರೆ ಇವೆಲ್ಲ ಮೀರ್ತೀವಿ ನಾವು, ಅದು ಮುಖ್ಯವಾದ ವಿಷಯ. ತಿರುಪತಿಗೆ ಹೋಗಿ ನಾವೇನ್ ಮಾಡ್ತೀವಿ? ಗೋವಿಂದನ ಜೊತೆ ವ್ಯಾಪಾರ ಮಾಡ್ತೀವಿ. ವ್ಯಾಪಾರ ಮಾಡೋದನ್ನ ನಿಲ್ಲಿಸ್ಬೇಕು, ಪ್ರೀತಿಯನ್ನ ತೋರಿಸ್ಬೇಕು ಕೃಷ್ಣನಿಗೆ. ಇವಾಗ ಇಲ್ಲಿ ನಮಗೆ ಪ್ರೀತಿ ತೋರಿಸ್ತಾ ಇದೆಯೋ, ಪ್ರೀತಿ ಕಾಣ್ತಾ ಇದೆಯೋ, ಬಿಸ್ನೆಸ್ ಕಾಣ್ತಾ ಇದೆಯೋ? ಇಲ್ಲಿ ಪ್ರಭುಪಾದರು ಮಾಡಿರೋ ಮಾಲೆಯಲ್ಲಿ ಪ್ರೀತಿ ಕಾಣಿಸ್ತಾ ಇದೆಯೋ, ಬಿಸ್ನೆಸ್ ಕಾಣ್ತಾ? ಏನೋ ಹೇಳಿರ್ತಾರೆ ಅವರು ಪಕ್ಕದಲ್ಲಿ, ಏನೋ ಚೀಟಿ ಕೊಟ್ಟಿರ್ತಾರೆ, ಇವರೆಲ್ಲ ಮಾತಾಜಿಯವರು ಮಾಡಿದವರೆಲ್ಲ, ಪ್ರಭುಪಾದ್ರೆ ನಿಮ್ಗೆ ಒಳ್ಳೆ ಮಾಲೆ ಕೊಡ್ತಾ ಇದೀನಿ, ನನ್ಗೆ ಇದಿದ್ದು ಕೊಡಿ ಅಂತ. ಹೌದಾ? ಇಲ್ಲ. ಪ್ರಭುಪಾದರ ಸಂತೃಪ್ತಿಗೋಸ್ಕರ, ಪ್ರಭುಪಾದರ ಈ ಮಾಲೆಯನ್ನ ಹಾಕೊಂಡು ಸಂತೃಪ್ತರಾಗ್ಲಿ, ಸಂತೋಷ ಪಡ್ಲಿ ಅವರು ನಮ್ಮ ಸೇವೆಯಿಂದ. ನಾನು ಮೊನ್ನೆ ಯಾರ ಹತ್ರನೂ ಮಾತಾಡ್ತಾ ಇದ್ದೆ, ನಿಮ್ಗೆಲ್ಲ ಗೊತ್ತಿಲ್ಲ, ಗೌಡಿಯ ಮಠ ಅಂತ ಇದೆ. ಗೌಡಿಯ ಮಠ ಅಂತ ಅಂದ್ರೆ ಪ್ರಭುಪಾದರು ಇಸ್ಕಾನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಪ್ರಭುಪಾದರು ಕೂಡ ಗೌಡಿಯ ಮಠದಲ್ಲಿದ್ರು. ಆಮೇಲೆ ಕಾರಣಾಂತರಗಳಿಂದ ಗೌಡಿಯ ಮಠ ಯಾವ್ದೋ ಬೇರೆ ದಿಕ್ಕಿನಲ್ಲಿ ಹೊರಟೋಯ್ತು. ಪ್ರಭುಪಾದರ ಗುರುಗಳು ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಅವರು ಈ ತಮ್ಮ ಲೀಲೆಯನ್ನು ಮುಗಿಸಿ ಆಧ್ಯಾತ್ಮಿಕ ಧಾಮಕ್ಕೆ ಹಿಂದಿರುಗಿದ್ರು. ಅವಾಗ ಗೌಡಿಯ ಮಠ ಪ್ರಭುಪಾದರ ಪ್ರಚಾರ ಕಾರ್ಯವನ್ನ ಸ್ವೀಕಾರ ಮಾಡಲಿಲ್ಲ. ಹಾಗಾಗಿ ಪ್ರಭುಪಾದರಿಗೆ ಬೇರೆ ಮಾರ್ಗ ಇಲ್ಲದೆ ಅವರು ಇಸ್ಕಾನ್ ಅನ್ನ ಸ್ಥಾಪನೆ ಮಾಡಿದ್ರು. ಇಲ್ಲಾಂದ್ರೆ ಗೌಡಿಯ ಮಠಿನ ಭಾಗನೇ ಆಗಿದ್ರು ಪ್ರಭುಪಾದರು. ಸೊ ಇಸ್ಕಾನ್ ನ ಸ್ಥಾಪನೆ ಮಾಡಿದ್ರು. ಇಸ್ಕಾನ್ ಅಲ್ಲಿ ನೀವು ಯಾವುದೇ ದೇವಾಲಯಕ್ಕೆ ಹೋಗಿ, ಎಲ್ಲೇ ಹೋಗಿ, ನೀವು ಒಳಗೆ ಹೋದ್ರೆ ಆ ಒಂದು ಅಲ್ಲಿ ಇರುವಂತ ಭಕ್ತರಲ್ಲಿ ಒಂದು ಕಿಂಚಿತ್ತಾದ್ರೂ ಭಕ್ತಿ ಇದ್ರೆ ನಿಮಗೆ ಏನ್ ಕಾಣಬೇಕು? ದೇವಾಲಯದಲ್ಲಿ ಸುಂದರವಾದ ಅಲಂಕಾರ ಕಾಣಬೇಕು. ಸಾಮಾನ್ಯವಾಗಿ ಕಾಣುತ್ತೆ, ಸಾಮಾನ್ಯವಾಗಿ. ಅರೆ ನೀವು ಗೌಡಿಯ ಮಠಕ್ಕೆ ಹೋದ್ರೆ ಅವ್ರಿಗೆ ಏನೋ ಒಂಚೂರು ಏನೋ ಮಾಡಿರ್ತಾರೆ. ಯಾಕಪ್ಪ ಇಷ್ಟು ಸಿಂಪಲ್ ಆಗಿದೆ ಅಲಂಕಾರ ಅಂದ್ರೆ, ಎಷ್ಟು ದುಡ್ಡು ಬರುತ್ತೋ ಅಷ್ಟರಲ್ಲೇ ಮಾಡ್ತೀವಿ. ಇದು ಇಸ್ಕಾನ್ಗೂ ಗೌಡಿಯ ಮಠಕ್ಕೂ ಇರೋ ವ್ಯತ್ಯಾಸ. ನಾವೇನು ಆಸೆ ಪಡ್ತೀವಿ? ಹೇಗೆ ಇರ್ಲಿ, ಚೆನ್ನಾಗಿರ್ಬೇಕು. ದುಡ್ಡು ಎಲ್ಲಿಂದ ಬರುತ್ತೆ? ಅವನೇ ಕಳಿಸ್ತಾನೆ. ನಮಗೆ ಯೋಚನೆ ಇಲ್ಲ ದುಡ್ಡು ಎಲ್ಲಿಂದ ಬರುತ್ತೆ ಅಂತ. ಯಾಕಂದ್ರೆ ಪ್ರಭುಪಾದರು ಈ ಭಾವವನ್ನ ನಮಗೆ ಮುಂಚಿನಾನೇ ಕಲಿಸ್ಬಿಟ್ಟಿದ್ದಾರೆ. ಅಂದ್ರೆ ನಮಗೆ ನಾವು ಮಾಡೋದು ಭಕ್ತಿಯನ್ನ ಮಾಡದೆ ಹೃದಯಪೂರ್ವಕವಾಗಿ ಮಾಡೋದು, ಕಾಟಾಚಾರಕ್ಕೆ ಮಾಡಲ್ಲ. ಇವಾಗ ಇವರೆಲ್ಲ ಭಕ್ತರು ಬೆಳಗ್ಗೆ 3:50 ಇಲ್ಲಿ ಬರ್ತಾರೆ ಮಂಗಳಾರತಿಗೆ ಸಿದ್ಧತೆ ಮಾಡೋದಕ್ಕೆ. ಯಾತಕ್ಕೆ? ನಿದ್ದೆ ಮಾಡ್ಬೋದಲ್ವ ಅವರು ಮನೆಯಲ್ಲಿ. ಸೊ ಇದು ಭಕ್ತಿ. ಈ ಭಕ್ತಿಯಲ್ಲಿ ನಮಗೆ ಭಗವಂತನಿಂದ ಯಾವ ಅಪೇಕ್ಷೆನೂ ಇಲ್ಲ. ಸುಮ್ಮನೆ ಭಗವಂತನ ಸಂತೃಪ್ತಿ. ಭಗವಂತನಿಗೆ ಬೆಳಗ್ಗೆ ಎದ್ದು ಮಂಗಳಾರತಿ ಮಾಡಿ ಭಗವಂತ ನಮ್ಮನ್ನ ನೋಡದೆ ಅವನು ಸಂತೃಪ್ತನಾದ್ರೆ ಸಾಕು, ಅವನಿಗೆ ಖುಷಿ ಆದ್ರೆ ಸಾಕು, ಅಷ್ಟೇ. ಈ ರೀತಿ ಯಾರು ಭಕ್ತಿಯನ್ನ ಮಾಡ್ತಾರೋ, ಅಥವಾ ಈ ರೀತಿ ಯಾರ ಮನೋಭಾವ ಈ ರೀತಿ ಇರುತ್ತೋ, ಭಗವಂತ ಅವರನ್ನ ಸಂಪೂರ್ಣವಾಗಿ ಅವರ ಕಾಳಜಿ ವಹಿಸ್ತಾನೆ. ಅವ್ರು ಏನು ಮಾಡ್ಬೇಕಾಗಿಲ್ಲ. ನಾವು ಉಲ್ಟಾ ಡೈರೆಕ್ಷನ್ ಹೋಗ್ತಾ ಇದ್ರು ಭಗವಂತ ಏನ್ ಮಾಡ್ತಾನೆ? ಹೇಳ್ಕೊಟ್ಟು ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ತಾನೆ. ಅಷ್ಟು ನಾವು ಭಗವಂತನ ಆಶ್ರಯದಲ್ಲಿರ್ತೀವಿ, ಅಷ್ಟು. ಅದಕ್ಕೆ ನಾವು ಜೀವನದಲ್ಲಿ ಇದೊಂದೇ ಮಾಡಬೇಕು. ನಾವು ನಮ್ಮ ಬುದ್ಧಿ ಶಕ್ತಿಯನ್ನ ಉಪಯೋಗಿಸಿ ನಾವು ಹಣ ಸಂಗ್ರಹ ಮಾಡ್ತೀವಿ, ಇದು ಮಾಡ್ತೀವಿ, ಅದು ಮಾಡ್ತೀವಿ, ಎಲ್ಲ ವ್ಯರ್ಥ. ಯಾಕಂದ್ರೆ ಇವತ್ತೆಲ್ಲ ನಾಳೆ ಹೋಗ್ಲೇಬೇಕಲ್ವ ಅದು.
ಇವತ್ತೆಲ್ಲ ನಾಳೆ ಅದೇ ನಮ್ಮ ಜೊತೆ ನಾವು ತೊಗೊಂಡು ಹೋಗ್ತೀವಿ. ಇವೆಲ್ಲ ಒಂದೇ ವಿಷಯವನ್ನು ನಾವು ತೊಗೊಂಡು ಹೋಗೋದು ನಮ್ಮ ಜೊತೆ, ಏನು? ಭಗವಂತನ ಭಕ್ತಿ. ಸೊ ಜೀವನದಲ್ಲಿ ಬೇರೆ ಉದ್ದೇಶನೇ ಇರಬಾರ್ದು ನಮಗೆ. ಸರಿ ಆಯ್ತು, ಹಣ ಇದೆಯಾ, 2 ಹೊತ್ತಿಗೆ ಊಟಕ್ಕೆ ಇದೆಯಾ, ಆಯ್ತು. ಜೀವನದ ಸಮಯವನ್ನ ಕೃಷ್ಣನಿಗಾಗಿ ಬಳಸ್ಬೇಕು. ಅದೊಂದೇ ನಿಜವಾದ ಸ್ವತ್ತು, ಉಳಿದುಕೊಳ್ಳೋ ಸ್ವತ್ತು ಅದೊಂದೇ. ಬೇರೆ ಎಲ್ಲ ವ್ಯರ್ಥ. ಆಯ್ತು, ಇವತ್ತು ಯಾರೋ ಲಕ್ಷಾಧಿಪತಿಗಳಿದ್ದಾರೆ, ಮುಂದಿನ ಜನ್ಮದಲ್ಲಿ ಅವ್ರಿಗೂ ಆ ಲಕ್ಷಕ್ಕೂ ಏನಾದ್ರು ಸಂಬಂಧ ಇದೆಯಾ? ಅವ್ರು ಯಾರೋ, ಅವ್ರ ಹಣ ಎಲ್ಲೋ ಹೋಯ್ತು, ನಮಗೂ ಅದಕ್ಕೂ ಏನು ಸಂಬಂಧ ಉಳಿಯಲ್ಲ. ಅರೆ ಭಗವಂತನ ಜೊತೆ ಇರೋ ಸಂಬಂಧ, ಪ್ರೀತಿಯ ಸಂಬಂಧ, ಅದು ಮಾತ್ರ ಉಳಿಯುತ್ತೆ, ಅದೊಂದೇ ಉಳಿಯುತ್ತೆ. ಆದ್ರೆ ಅಷ್ಟು ಕಠಿಣವಾದ ಮಾಯೆಯ ಶಕ್ತಿಯನ್ನ, ಮಾಯೆ ಹಿಡಿತವನ್ನ ನಾವು ತಪ್ಪಿಸ್ಕೋಬೇಕು ಅಂದ್ರೆ ಬಹಳ ಕಷ್ಟ. ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿತೆ. ಕೃಷ್ಣ ಹೇಳ್ತಾನೆ, ಮಾಯೆಯನ್ನ ಜಯಿಸೋದು ಬಹಳ ಕಷ್ಟ. ಯಾರು ಮಾಮೇವ ಯೇ ಪ್ರಪದ್ಯಂತೆ, ಯಾರು ನನಗೆ ಮಾತ್ರ ಶರಣಾಗತರಾಗ್ತಾರೋ ಅವರು ಮಾಯಾಮೇತಾಂ ತರಂತಿತೆ, ಬಹಳ ಸುಲಭವಾಗಿ ಮಾಯೆಯನ್ನು ಜಯಿಸ್ತಾರೆ. ಅಂದ್ರೆ ಈ ಭೌತಿಕ ಜಗತ್ತಿಂದ ಸುಲಭವಾಗಿ ಅವರು ಹೊರಟೋಗ್ತಾರೆ, ನಿರ್ಗಮಿಸ್ತಾರೆ. ಹಾಗಾಗಿ ಅಷ್ಟು ಪ್ರಬಲವಾದ ಪ್ರಕ್ರಿಯೆ ಭಕ್ತಿ. ಈ ಭಕ್ತಿ ಎಷ್ಟು ಪ್ರಬಲವಾದದ್ದು ಅಂದ್ರೆ ಕೇವಲ ಮಾಯೆಯನ್ನ ಮಾತ್ರ ಜಯಿಸೋದಲ್ಲ, ಕೃಷ್ಣನನ್ನೇ ಜಯಿಸುತ್ತೆ ಈ ಭಕ್ತಿ. ಕೃಷ್ಣನನ್ನೇ ಜಯಿಸುತ್ತೆ. ಯಾವ ಉದಾಹರಣೆ? ಕೃಷ್ಣನನ್ನ ಭಕ್ತಿ ಹೇಗೆ ಜಯಿಸಿದೆ ಅನ್ನೋದಕ್ಕೆ ಉದಾಹರಣೆ ಏನು ಪೂಜಾರಿ ಪ್ರಭು? ಯಾವ ಉದಾಹರಣೆ? ನಿಮ್ಮನ್ನ ಯಾಕೆ ಕೇಳ್ತಾ ಇದ್ದೀನಿ? ನೀವು ಹೋದ ವರ್ಷ ಬೀದಿನಲ್ಲಿ ಹೋಗಿ ಮಾಡಿದ್ರಿ ಅದನ್ನ, ಅದಕ್ಕೆ ಕೇಳ್ತಾ ಇದ್ದೀನಿ. ಯಶೋಧ ದಾಮೋದರ ಲೀಲೆ. ದಾಮೋದರ ಲೀಲೆಯಲ್ಲಿ ಯಶೋದೆ ಕೃಷ್ಣನನ್ನೇ ಜಯಿಸ್ಬಿಟ್ರು. ಮಾಯೆಯನ್ನು ಜಯಿಸೋದು ಎಂತ ದೊಡ್ಡ ವಿಷಯ. ಕೃಷ್ಣನೇ ಅಂತ ಭಕ್ತರ ಕೈಗೊಂಬೆ ಆಗ್ಬಿಡ್ತಾನೆ. ಕೃಷ್ಣ ಕೈಗೊಂಬೆ ಆಗ್ಬಿಡ್ತಾನೆ, ಕುಣಿತಾನೆ. ಚೈತನ್ಯ ಮಹಾಪ್ರಭು ಆಗಿ ಬಂದಾಗ, ಕೃಷ್ಣ ಚೈತನ್ಯ ಮಹಾಪ್ರಭುಗಳಾಗಿ ಬಂದಾಗ ಚೈತನ್ಯ ಮಹಾಪ್ರಭು ಏನ್ ಮಾಡ್ತಾ ಇದ್ರು? ಚಿಕ್ಕ ಮಗು ನಿಮಾಯ್ ಗೊಳೋ ಅಂತ ಅಳ್ತಾ ಇದ್ದ. ಆಮೇಲೆ ಹೆಂಗೆ ನಿಲ್ಸೋದು ಅಳು? ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಅಂದ ತಕ್ಷಣ ನಿಂತ್ಕೊಂಡು ಬಿಡ್ತಾ ಇತ್ತು, ಅವನ ಅಳು ನಿಲ್ತಾ ಇತ್ತು. ಆಮೇಲೆ ಭಕ್ತರೆಲ್ಲ ನಿಮಾಯಿಗಳು, ನಿಮಾಯಿ ಡ್ಯಾನ್ಸ್ ಮಾಡು, ಹರೇ ಕೃಷ್ಣ ಮಹಾಮಂತ್ರ ಹೇಳ್ತೀವಿ. ನಿಮಾಯಿಗೆ ಬೇಕಾಗಿದ್ದಿದೆ ಹರೇ ಕೃಷ್ಣ ಮಹಾಮಂತ್ರ. ಡ್ಯಾನ್ಸ್ ಆದ್ರೂ ಮಾಡ್ತಾನೆ, ಏನ್ ಬೇಕಾದ್ರೂ ಮಾಡ್ತಾನೆ. ಅಂದ್ರೆ ಭಕ್ತರು ಕುಣಿಸ್ತಾರೆ ಭಗವಂತನ. ಕೃಷ್ಣ ಲೀಲೆಯಲ್ಲೂ ಅಷ್ಟೇ. ಒಂದ್ಸತಿ ಕೃಷ್ಣ ಈ ಗೋಪಿಯರಿಂದ ಬೆಣ್ಣೆ ಹಾಲು ಇವೆಲ್ಲ ಕದಿಯೋದಕ್ಕೆ ಏನೋ ಪ್ಲಾನ್ ಮಾಡ್ತಾನೆ. ಎಲ್ಲ ಗೋಪಾಲಕರೆಲ್ಲ ಬಂದು ಸೇರಿ ಗೋಪಿಯರ ಸುತ್ತುವರಿತಾರೆ. ಆಮೇಲೆ ಅದೆಲ್ಲ ಬೆಣ್ಣೆ ಅದು ಇದು ಎಲ್ಲ ತಗೊಳಕ್ಕೆ ಶುರು ಮಾಡ್ತಾರೆ. ಈ ಹುಡುಗಿಯರಿಗೆ ಗೊತ್ತಿತ್ತು, ಗೋಪಿಯರಿಗೆ, ಇವನೇನೋ ಮಾಡ್ತಾನೆ ತಲೆಹರಟೆ ಇವತ್ತು ಕೆಲಸ ಅಂತ ಕೃಷ್ಣ. ಅದಕ್ಕೆ ಏನ್ ಮಾಡಿದ್ದಾರೆ ಗೋಪಿಯರು, ಆ ತಾಯಂದ್ರಲ್ಲಿ ಹಿರಿಯ ಗೋಪಿಯ ಹೆಸರು ಸೊ ಯಾರೋ ಒಬ್ರು ರೋಹಿಣಿ ಮಾತಲ್ಲ, ಯಾರಿಗೂ ಗೊತ್ತಿಲ್ಲ, ನಂಗೆ ಅಪ್ಪ. ಸೊ ಅವರು ಹೋಗಿ ಹೇಳಿರ್ತಾರೆ, ನೀವು ಬನ್ನಿ ನೋಡಿ ಕೃಷ್ಣ ಈ ತರ ಮಾಡ್ತಾನೆ, ನೀವು ನೋಡಿ ಅಂತ. ಸೊ ಏನ್ ಮಾಡ್ತಾ ಇದ್ರು, ಇವು ಚಿಕ್ಕ ಚಿಕ್ಕ ಹುಡುಗಿರು, ಇವರೆಲ್ಲ ಬಂದಿದ್ದಾರೆ, ಈ ಹುಡುಗರೆಲ್ಲ ಅವ್ರು ಸುತ್ತುವರೆದಿದ್ದಾರೆ. ಅಷ್ಟೊಳಗೆ ಆ ಹಿರಿಯ ಗೋಪಿ ಬರ್ತಾಳೆ ಅಲ್ಲಿ. ಆಮೇಲೆ ಈ ಹುಡುಗಿರು ಹೇಳ್ತಾರೆ, ನೋಡಿದ್ರ ನಾನು ಹೇಳ್ದನಲ್ಲ ಕೃಷ್ಣ ನೋಡಿ ಯಾವ ತರ ಚೇಷ್ಟೆ ಮಾಡ್ತಾ ಇದ್ದಾನೆ ನಮ್ಮ ಜೊತೆ. ಪನಿಷ್ಮೆಂಟ್ ಏನು? ಹುಡುಗಿ ತರ ವೇಷ ಹಾಕೊಂಡು ನರ್ತನ ಮಾಡ್ಬೇಕು ಕೃಷ್ಣ. ಗೋಪಿಯರ ಹತ್ರ ಡ್ರೆಸ್ ಹಾಕೊಂಡು ನರ್ತನ ಮಾಡ್ಬೇಕು ಕೃಷ್ಣ. ಇದು ಶಿಕ್ಷೆ. ಕೃಷ್ಣ ಏನ್ ಬೇಕಾದ್ರೂ ಮಾಡ್ಬೋದಲ್ವಾ? ಕೃಷ್ಣ ಅದನ್ನ ತಪ್ಪಿಸ್ಕೊಂಡು ಹೋಗಿರ್ಬೋದಾಗಿತ್ತಲ್ವಾ? ಅರೆ ಕೃಷ್ಣ ಏನ್ ಮಾಡ್ದ? ಡ್ಯಾನ್ಸ್ ಮಾಡ್ದ. ಯಾರಿಗೋಸ್ಕರ? ತನ್ನ ಭಕ್ತರಿಗೋಸ್ಕರ. ನಾವು ಬಹಿರಂಗವಾಗಿ ಕೇಳ್ತೀವಿ, ಓ ಗೋಪಿಯರು ಹುಡುಗಿರು, ಕೃಷ್ಣ ಹುಡುಗ. ಕೃಷ್ಣನಿಗೆ ಒಂದೇ ಒಂದು ಬೇಕಾಗಿರೋದು, ಭಕ್ತರಲ್ಲಿರೋ ಆ ಪ್ರೀತಿ, ಇಷ್ಟೇ ಬೇಕಾಗಿರೋದು ಅವನಿಗೆ. ಅದು ಹುಡುಗಿ ಆದ್ರೂ ಇರ್ಲಿ, ಹುಡುಗ ಆದ್ರೂ ಇರ್ಲಿ, ಅವನಿಗೇನು ಹುಡುಗ ಏನು ಅಷ್ಟೊಂದು ಅವನಿಗೆ ಲೆಕ್ಕಾಚಾರ ಇಲ್ಲ. ಅವನಿಗೆ ಬೇಕಾಗಿರೋದು ಪ್ರೀತಿ. ಆ ಪ್ರೀತಿಯನ್ನ ಯಾರು ತೋಡ್ತಾರೋ ಅವರಿಗೋಸ್ಕರ ಅವನು ತನ್ನನ್ನೇ ತಾನು ಅರ್ಪಿಸ್ಕೊಂಡ್ ಬಿಡ್ತಾನೆ. ಅದಕ್ಕೆ ಭಾಗವತದಲ್ಲಿ ಹೇಳ್ತಾರೆ, ಕೃಷ್ಣ ಮುಕ್ತಿಯನ್ನ ಕೊಡ್ತಾನೆ ಸುಲಭವಾಗಿ, ಭಕ್ತಿಯನ್ನ ಕೊಡೋದು.
ಯಾರನ್ನು ಮುತ್ತಿ ಬೇಕಾ ಕೃಷ್ಣ ಹತ್ರ ಕೇಳ್ಕೊಡಿ, ಕೊಟ್ಬಿಡ್ತಾನೆ. ಭಕ್ತಿ ಕೊಡಲ್ಲ. ಯಾಕೆ? ಭಕ್ತಿ ಕೊಟ್ರೆ ಆಟ ಆಡಿಸ್ಕೊಳ್ಬೋದು ನಾವು ಕೃಷ್ಣನ. ಅದಕ್ಕೆ ಅವನು ಯೋಚನೆ ಮಾಡ್ತಾನೆ, ನಾನು ಇವನ್ ಕೈನಲ್ಲಿ ಸಿಕ್ಕಾಕೊಂಡ್ರೆ ಇವನು ನನ್ನ ಯಾವ ತರ ಉಪಯೋಗಿಸ್ತಾನೆ ನನ್ನನ್ನ ಅನ್ನೋದು ಖಚಿತತೆ ಆಗೋ ತನಕ ಕೃಷ್ಣ ನಮಗೆ ಶುದ್ಧ ಭಕ್ತಿಯನ್ನು ಕೊಡಲ್ಲ. ಆದರೆ ಶುದ್ಧ ಭಕ್ತಿಯನ್ನು ಕೊಟ್ಟ ತಕ್ಷಣ ಕೃಷ್ಣ ನಮ್ಮ ಕೈಯಲ್ಲಿ ಬಂದ್ಬಿಡ್ತಾನೆ. ಅಷ್ಟು ಶಕ್ತಿಯುತವಾದದ್ದು ಭಕ್ತಿ. ಕೃಷ್ಣನ್ನೇ ಜಯಿಸ್ಬೋದು. ಹಾಗಾಗಿ ಪ್ರಭುಪಾದರು ಇಸ್ಕಾನನ್ನ ಸ್ಥಾಪನೆ ಮಾಡಿದ್ದು ಈ ಶುದ್ಧ ಭಕ್ತಿ ಸೇವೆಯನ್ನ ಕೊಡೋದಕ್ಕೋಸ್ಕರ. ಶುದ್ಧ ಭಕ್ತಿ ಸೇವೆ ಮಾತ್ರ. ಆ ಶುದ್ಧ ಭಕ್ತಿ ಸೇವೆಯನ್ನ ಶ್ರೀಕೃಷ್ಣ ಆಕರ್ಷಣಿ ಅಂತ ಕರೀತಾರೆ. ಕೃಷ್ಣನನ್ನ ಆಕರ್ಷಿಸುವ ಶಕ್ತಿ ಇರೋದು ಕೇವಲ ಶುದ್ಧ ಭಕ್ತಿ ಸೇವೆಗೆ ಮಾತ್ರ. ವ್ಯಾಪಾರದ ಸೇವೆ ಅದನ್ನ ಭಕ್ತಿ, ಮಿಶ್ರ ಭಕ್ತಿ ಅಂತ ಕರೀತಾರೆ. ಆದ್ರಿಂದ ಕೃಷ್ಣ ಆಕರ್ಷಿತನಾಗೋದಿಲ್ಲ. ಆದ್ರೆ ಭಾಗವತದಲ್ಲಿ ಹೇಳ್ತಾರೆ, ಅಕಾಮ ಸರ್ವಕಾಮೋವ ಮೋಕ್ಷ ಕಾಮ ಉದಾರದಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ. ನಿಮ್ಗೆ ಎಲ್ಲಾ ಆಸೆ ಇದೆ, ಭೌತಿಕ ಆಸೆ, ತುಂಬಾ ಭೌತಿಕ ಆಸೆ ಇದೆ ಪ್ರಭು, ನನ್ಗೆ ಏನು ಸಮಸ್ಯೆ ಇಲ್ಲ. ಎಲ್ಲಿ ಹೋಗ್ಬೇಕು? ಎಲ್ಲಿಗೆ ಹೋಗ್ಬೇಕು? ಒಂದ್ ನಿಮಿಷ. ಇವಾಗ ನೀವೆಲ್ಲ ದೇವತೆಗಳು ಪೂಜೆ ಮಾಡ್ತೀರಾ. ನಿಮ್ಗೆ ಎಷ್ಟು ಗೊತ್ತಿದೆ ದೇವತೆಗಳು, ಯಾವ ದೇವತೆಗಳಿಗೆ ಯಾತಕ್ಕೆ ಪೂಜೆ ಮಾಡಬೇಕು ಅನ್ನೋದು ಟೆಸ್ಟ್ ಮಾಡೋಣ. ಓಕೆ. ಒಳ್ಳೆ ಪತ್ನಿ ಬೇಕಂದ್ರೆ ಉಮಾದೇವಿ. ಓಕೆ. ಆಮೇಲೆ ಆರೋಗ್ಯ ಬೇಕಂದ್ರೆ ಸೂರ್ಯ. ಸೊ ಹೀಗೆ ದೊಡ್ಡ ಲಿಸ್ಟ್ ಇದೆ ಭಾಗವತದಲ್ಲಿ, ಯಾರ್ಯಾರನ್ನ ಯಾವ್ದ್ಯಾವ್ದಕ್ಕೆ ಆರಾಧನೆ ಮಾಡಬೇಕು ಅಂತ. ಆದ್ರೆ ಕೃಷ್ಣ ಇಲ್ಲಿ ಭಾಗವತದಲ್ಲಿ ಏನ್ ಹೇಳ್ತಾ ಇದ್ದಾನೆ, ನಿಮಗೆ ಏನೇ ಆಸೆ ಇರ್ಲಿ, ಆ ದೇವರು ಈ ದೇವರು ಅಂತ ಓಡಾಡಬೇಡಿ. ಯಾಕೆ? ಯಾಕಂದ್ರೆ ಎಲ್ಲಾ ದೇವರು ಅವ್ರು ಏನು ಅನುಗ್ರಹವನ್ನು ನೀಡಬೇಕು ಅದು ಕೃಷ್ಣನ ಅನುಗ್ರಹದಿಂದಲೇ ಸಿಗೋದು. ಆದ್ರೆ ಇನ್ನೊಂದು ವಿಶೇಷವಾದ ಒಂದು ರಹಸ್ಯ ಇದೆ ಕೃಷ್ಣನಲ್ಲಿ ಬರೋದು. ನಾವು ಕೃಷ್ಣ ಹತ್ರ ಒಂದ್ಸತಿ ಬಂದು ಭೌತಿಕ ವಿಷಯಗಳನ್ನ ಕೇಳ್ತೀವಿ, ಕೃಷ್ಣ ಕೊಡ್ತಾನೆ. 2 ಸತಿ ಬಂದು ಕೇಳ್ತೀವಿ, 2ನೇ ಸತಿನೂ ಕೊಡ್ತಾನೆ. 3ನೇ ಸತಿ ಬಂದು ಕೇಳ್ತೀವಿ, 3ನೇ ಸತಿನೂ ಕೊಡ್ತಾನೆ. ಕೃಷ್ಣ ಕೊಡಲ್ಲ ಅಂತ ಹೇಳಲ್ಲ. ಅರೆ ಕೃಷ್ಣ ಏನ್ ಮಾಡ್ತಾನೆ, ಕ್ರಮೇಣವಾಗಿ ಆ ಕೇಳೋ ಬುದ್ಧಿಯನ್ನೇ ಕಿತ್ಕೊಂಡ್ಬಿಡ್ತಾನೆ. ಏನ್ ಕಿತ್ಕೋತಾನೆ? ನನಗೆ ಇದು ಬೇಕು ಅದು ಬೇಕು ಅನ್ನೋ ಕೇಳೋ ಬುದ್ಧಿನೇ ಕಿತ್ಕೊಂಡ್ಬಿಡ್ತಾನೆ. ಇನ್ಯಾರ ಹತ್ರ ಹೋಗೋದು, ಇನ್ಯಾರ ಹತ್ರಕ್ಕೆ ಏನ್ ಕೇಳೋದು? ಅಯ್ಯೋ ಬೇಡಪ್ಪ ಕೃಷ್ಣ, ನೀನ್ ಇಷ್ಟೊಂದು ಕೊಟ್ಟಿದ್ಯಾ, ನಾನು ನಿನ್ನ ಹತ್ರ ಇನ್ನೇನಪ್ಪ ಕೇಳಿ, ನಾನು ನಿನ್ಗೇನಾದ್ರು ಕೊಡಬೇಕು ಅನ್ನೋ ಮನಸ್ಸು ಭಕ್ತರಿಗೆ ಬಂದ್ಬಿಡುತ್ತೆ. ಅವಾಗ ಅವ್ರು ಭಕ್ತರಾಗೋಗ್ತಾರೆ. ಅದೇ ನಾವು ಬೇರೆ ಈ ದೇವಸ್ಥಾನ ಆ ದೇವಸ್ಥಾನ ಇನ್ನೊಬ್ಬರ ಹತ್ರ ಹೋದ್ರೆ ಏನ್ ಮಾಡ್ತಾರೆ, ಇದನ್ನೇ ಮಾಡ್ತಾನೆ ಇದೀವಿ ಸತತವಾಗಿ ಜನ್ಮಾಂತರಗಳಿಂದ ಇದೇ ಮಾಡ್ತಾ ಇದೀವಿ, ಇನ್ನೂ ಆಸೆ ಕೊನೆನೇ ಆಗಿಲ್ಲ. ದಿಲ್ ಮಾಂಗೆ ಮೋರ್, ಇನ್ನು ಬೇಕು ಇನ್ನು ಬೇಕು ಇನ್ನು ಬೇಕು, ಕೊನೆ ಇಲ್ಲ ಅದಕ್ಕೆ. ಆದ್ರೆ ಕೃಷ್ಣ ಹತ್ರ ಬಂದಾಗ ಕೃಷ್ಣ ನಮ್ಗೆ ಸಂಪೂರ್ಣವಾಗಿ ತೃಪ್ತಿ ಆಗೋ ರೀತಿಯಲ್ಲಿ ಪೂರ್ಣ ಮಾಡ್ಬಿಟ್ಟು ಅದನ್ನು ಪೂರೈಸ್ಬಿಟ್ಟು ನಮ್ಮಲ್ಲಿರೋ ಆಸೆಯನ್ನು ತಗೊಂಡ್ಬಿಡ್ತಾನೆ. ನಮ್ಗದು ಬೇಸರನೂ ಆಗಲ್ಲ. ಇವಾಗ ಇವತ್ತು ಶಶಾಂಕ್ ಪ್ರಭು ಮಾತಾಜಿ ನಮ್ಮ ಜೊತೆ 1 hour ಅಲ್ಲಿಂದ ಬರ್ತಾ ಇದ್ರು. ಅದಕ್ಕೆ ಅವರು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಅವ್ರು ಹೇಳ್ತಾರೆ, ಪ್ರಭು ಭಕ್ತಿಗೆ ಬರೋಕ್ಕಿಂತ ಮುಂಚೆ ನಾನು ತುಂಬಾ ಕಂಡಿದ್ದೆಲ್ಲ ತಿಂತಾ ಇದ್ದೆ ಪ್ರಭು, ಅಷ್ಟು ತಿನ್ನೋ ಆಸೆ. ಈ ಇಷ್ಟೊಂದು ತಿನ್ನೋ ಆಸೆ ಇರೋರಿಗೆ ನಾ ಹೇಳಿದ್ರೆ ಪ್ರಭು ಇದು ತಿನ್ಬೇಡಿ ಅದು ತಿನ್ಬೇಡಿ ಅಂತ ಕೇಳ್ತಾರ? ಏನೋ ಕಾರಣ ಮಾಡ್ಕೊಂಡು ಅಂತೂ ತಿಂತಾರೆ. ಅರೆ ಭಕ್ತಿಗೆ ಬಂದ್ಮೇಲೆ ಪ್ರಸಾದ ತಿನ್ಸಿ 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 ಅವ್ರಿಗೆ ಇವಾಗ ಅವ್ರಿಗೆ ಹೊರಗಡೆ ಏನು ತಿನ್ಬೇಕು ಅಂತ ಆಸೆ ಇಲ್ವೇ ಇಲ್ಲ. ಸೊ ಏನಾಯ್ತು, ಭಗವಂತನ ಕೃಪೆಯಿಂದ ಆ ಯಾವ ಭೌತಿಕ ಆಸೆ ಇತ್ತು ಅದು ನಿಂತೆ ಹೋಯ್ತು ಆಟೋಮೆಟಿಕ್ ಆಗಿ. ನಾನು ಅವ್ರಿಗೆ ನಿಲ್ಸಿ ಅಂತ ಹೇಳಿದ್ರೆ, ಅಥವಾ ಯಾವ್ದಾದ್ರು ಡಾಕ್ಟರ್ ಹೇಳಿದ್ರೆ ನಿಮ್ಮ ಆರೋಗ್ಯಕ್ಕೆ ನಿಲ್ಸಿ ಅಂದ್ರೆ, ಅಯ್ಯೋ ಎಷ್ಟು ಕಷ್ಟ, ಸ್ವೀಟ್ ಮುಂದೆನೇ ಇದೆ, ಗುಲಾಬ್ ಜಾಮೂನ್ ತಿನ್ಬೇಡಿ ಅಂತಾರೆ, ಏನ್ ಪ್ರಭು ಮಾಡ್ಲಿ? ಆದ್ರೆ ಇವತ್ತು ಪ್ರಸಾದ ಅಲ್ಲದೆ ಇರೋ ಗುಲಾಬ್ ಜಾಮೂನ್ ಎಲ್ಲ ಚಿನ್ನದ ಜಾಮೂನ್ ಇಟ್ರು ಬೇಕಾಗಿಲ್ಲ ನಮ್ಗೆ. ಯಾಕಂದ್ರೆ ಅದು ಭಗವಂತನ ಕೃಪೆ ಇಲ್ಲ ಅದರಲ್ಲಿ. ಸೊ ಭಕ್ತಿಯಿಂದ ನಾವೇನು ಕಳ್ಕೊಳ್ಳಲ್ಲ, ಎಲ್ಲ ನಮಗೆ ನಾವು ಪಡ್ಕೊಳ್ಳೋದೇ ಭಕ್ತಿಯಿಂದ. ಏನಾದ್ರು ಕಳೆದೋದ್ರೂ ನಮ್ಗೆ ಅದರಿಂದ ಬೇಸರ ಆಗಲ್ಲ, ಸಂತೋಷ ಆಗುತ್ತೆ. ಓ ನನ್ಗೆ ಬೇಕಾಗಿರ್ಲಿಲ್ಲ, ಅದಕ್ಕೆ ಹೋಯ್ತು. ಅದಕ್ಕೆ ಈ ಭೌತಿಕ ಜಗತ್ತಿನಲ್ಲಿ ಭಕ್ತಿ ಇಲ್ಲದೆ ನಾವು ಸಂತೋಷವಾಗಿರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಅದಕ್ಕೆ ಸಂತೋಷಕ್ಕೆ ಮಾರ್ಗ ಅಂತ ಒಂದು ಪ್ರೋಗ್ರಾಮ್ ಶುರು ಮಾಡಿದ್ವಿ. ಸಂತೋಷಕ್ಕೆ ಮಾರ್ಗ ಏನು? ಭಗವಂತನ ಹತ್ರ ಬರ್ಬೇಕಷ್ಟೇ ಸಂತೋಷಕ್ಕೆ ಮಾರ್ಗ, ಬೇರೆ ಏನೂ ಇಲ್ಲ.
ಅರೆ ಅದನ್ನ ಒಂದೇ ವಾಕ್ಯದಲ್ಲಿ ಹೇಳಿದ್ರೆ ಜನ ನಂಬಲ್ಲ, ಸ್ವೀಕಾರ ಮಾಡಕ್ ರೆಡಿ ಇಲ್ಲ. ಅದಕ್ಕೆ ನಾವೇನ್ ಮಾಡ್ತೀವಿ, ಒಂದು 80 ವಿಡಿಯೋ ಕಳಿಸ್ತೀವಿ ಅವ್ರಿಗೆ, ಅಷ್ಟರೊಳಗೆ ಜೀರ್ಣ ಆಗುತ್ತೆ ಇದು. ಓ ಹೌದಾ, ಕೊನೆಗೆ ಇಷ್ಟೆಲ್ಲ ಹೇಳಾದ್ಮೇಲೆ ಏನಪ್ಪ ಇರೋದು, ಕೃಷ್ಣ ಭಕ್ತಿ. ಅದನ್ನು ಒಂದೇ ವಿಡಿಯೋನಲ್ಲಿ ಒಂದೇ ವಾಕ್ಯದಲ್ಲಿ ಸ್ವೀಕಾರ ಮಾಡೋರು ತುಂಬಾ ಬುದ್ಧಿವಂತರು. 80 ವಿಡಿಯೋ 10 ತಿಂಗಳು ತಗೊಳ್ಳೋರು ಪರವಾಗಿಲ್ಲ, ಆದ್ರೆ ಮಧ್ಯದಲ್ಲಿ ಬಿಟ್ಟು ಹೋಗೋರು ದುರ್ಭಾಗ್ಯ. ಹಾಗಾಗಿ ಈ ಭಕ್ತಿ ಸೇವೆ ಅನ್ನೋದು ಅಷ್ಟು ಪ್ರಬಲವಾದದ್ದು. ಮಾಯೆಯ ಹಿಡಿತವನ್ನು ನಾವು ತಪ್ಪಿಸ್ಕೊಳಕ್ಕಾಗಲ್ಲ, ಅವಳು ಕೊಡೋ ಶಿಕ್ಷೆಯಿಂದ ನಾವು ದೂರ ಹೋಗಕ್ಕಾಗಲ್ಲ, ನಾವು ಅದನ್ನು ಅನುಭವಿಸ್ಲೇಬೇಕು. ಅದಕ್ಕೆ ಪ್ರಾರಬ್ಧ ಕರ್ಮ ಅಂತಾರೆ. ಆ ಪ್ರಾರಬ್ಧ ಕರ್ಮವನ್ನ ಯಾರು ಜಯಿಸಕ್ಕಾಗಲ್ಲ, ಯಾರು ಬದಲಾಯಿಸಕ್ಕಾಗಲ್ಲ. ಯಾವ ಡಾಕ್ಟರ್ ಚೇಂಜ್ ಮಾಡೋಕ್ಕಾಗಲ್ಲ, ಯಾವ ಲಾಯರು ಚೇಂಜ್ ಮಾಡೋಕ್ಕಾಗಲ್ಲ, ಯಾವ ಜ್ಯೋತಿಷಿನೂ ಚೇಂಜ್ ಮಾಡೋಕ್ಕಾಗಲ್ಲ. ಅದನ್ನು ನಾವು ಅನುಭವಿಸ್ಬೇಕಾಗಿರೋದು. ಅದನ್ನ ಬದಲಾಯಿಸಕ್ಕಾಗೋ ಶಕ್ತಿ ಕೇವಲ ಕೃಷ್ಣನಲ್ಲಿ ಮಾತ್ರ ಇದೆ, ಜ್ಞಾನ. ಆ ಶಕ್ತಿ ಭಕ್ತಿಯ ಶಕ್ತಿ. ಓಕೆ. ಹಾಗಾಗಿ ಭಕ್ತಿಯನ್ನ ಮಾಡಬೇಕು, ಶುದ್ಧ ಭಕ್ತಿಯನ್ನ ಮಾಡಬೇಕು, ಯಾವ ಅಪೇಕ್ಷೆ ಇಲ್ಲದೆ ಕೃಷ್ಣನಿಗೆ ಸೇವೆಯನ್ನ ಮಾಡಬೇಕು. ಕೃಷ್ಣ ಬಹಳ ಸುಲಭವಾಗಿ ಸಂತೃಪ್ತನಾಗ್ತಾನೆ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರಯಚ್ಛತಿ. ಕೃಷ್ಣ ಹೇಳ್ತಾನೆ, ಭಕ್ತಿಯಿಂದ ನನಗೊಂದು ಸುಮ್ಮನೆ ಒಂದಿಷ್ಟು ನೀರು ಕೊಟ್ಟರು ನಾನು ಸಂತೃಪ್ತನಾಗ್ತೀನಿ. ಅದಕ್ಕೆ ನಾವು ಭಗವಂತನಿಗೆ ನೀರು ಕೊಟ್ಟಾಗ ಅದರಲ್ಲಿ ಒಂದು ತುಳಸಿ ದಳವನ್ನು ಹಾಕಿ ಕೊಟ್ಬಿಡ್ತೀವಿ, ಸಾಕು. ಕೃಷ್ಣ ಹೇಳ್ತಾನೆ, ಸಾಕು, ನನಗೆ ಇನ್ನೇನು ಕೊಡ್ಬಿಡಿ. ಇಲ್ಲ 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 ಕೃಷ್ಣ, ಇನ್ನೊಂದು ಸ್ವಲ್ಪ ನಾವು ನೈವೇದ್ಯವನ್ನು ಮಾಡ್ತೀವಿ, ನಿಮಗೆ ಅಲಂಕಾರನೂ ಮಾಡ್ತೀವಿ. ಅದು ಭಕ್ತರ ಹೃದಯ ಅಷ್ಟೇ. ಭಗವಂತ ಏನು ಕೇಳ್ತಾ ಇಲ್ಲ. ಭಗವಂತ ಕೇಳ್ತಾ ಇದ್ದಾನ, ಚೆಕ್ ಬುಕ್ ಕೊಡಿ ನನಗೆ, 50% ಸ್ಯಾಲ್ರಿ ಕೊಡಿ. ಅವನೇ ಕೊಟ್ಟಿರೋದು ಸ್ಯಾಲ್ರಿ, ಅವನೇ ತಗೋತಾನೆ ನನ್ನ ಸ್ಯಾಲ್ರಿ. ಹಾಗಾಗಿ ಕೃಷ್ಣನಿಗೆ ಏನು ಬೇಕಾಗಿಲ್ಲ, ಕೃಷ್ಣನಿಗೆ ಬೇಕಾಗಿರೋದು ಪ್ರೀತಿ. ಆ ಪ್ರೀತಿಯನ್ನ ನಾವು ಅವನಿಗೆ ಕೊಟ್ಟಾಗ ಅವನು ನಮಗೇನು ಕೊಡ್ತಾನೆ, ಪ್ರೀತಿಯನ್ನ ಕೊಡ್ತಾನೆ. ನಾವು ಭೌತಿಕ ಜಗತ್ತಿನಲ್ಲಿ ಪ್ರೀತಿಗಾಗಿ ಹುಡುಕ್ತಾ ಇದೀವಲ್ವಾ, ಈ ಭೌತಿಕ ಜಗತ್ತಿನಲ್ಲಿ ಯಾವ ಪ್ರೀತಿನೂ ಇಲ್ಲ. ಭೌತಿಕ ಜಗತ್ತಿನಲ್ಲಿ ಎಲ್ಲವೂ ಕೂಡ ವ್ಯಾಪಾರನೇ. ನನಗೆಲ್ಲ ಸಿಗೋ ತನಕ ಸರಿ, ನನಗೇನು ಬೇಕೋ ಅದು ಸಿಗೋ ತನಕ ಸರಿ ಅಲ್ವಾ. ಆಮೇಲೆ ನನ್ನ ದಾರಿ ನನಗೆ, ನಿನ್ನ ದಾರಿ ನೀನು. ಆ ಪ್ರೀತಿ ಇರೋದು ಕೇವಲ ಕೃಷ್ಣನಲ್ಲಿ ಮಾತ್ರ, ಕೃಷ್ಣನ ಸಂಬಂಧದಲ್ಲಿ ಮಾತ್ರ. ಭಕ್ತ ಭಗವಂತನ ಪ್ರತಿ ಪರಿಶುದ್ಧವಾಗಿ ಪ್ರೀತಿಯನ್ನು ತೋರ್ತಾನೆ, ಕೃಷ್ಣ ಅದೇ ರೀತಿಯಲ್ಲಿ ಪ್ರತಿಸ್ಪಂದಿಸ್ತಾನೆ. ಯಾರೋ ಬೆಳಗ್ಗೆ ಇಂಗ್ಲೀಷ್ ಕ್ಲಾಸಿಗೆ ಬಂದಿದ್ರು. ಅವ್ರು ಹೇಳಿದ್ರು, ಅವ್ರು ಇಲ್ಲಿದ್ರು, ಅವ್ರ ತಂದೆ ಎಲ್ಲೋ ಮ್ಯಾಂಗ್ಳೂರಲ್ಲೆಲ್ಲೋ ಇದ್ರು. ಅವ್ರ ತಂದೆಗೆ ಹಾರ್ಟ್ ಅಟ್ಯಾಕ್ ಏನೋ ಆಯ್ತಂತೆ. ಸೊ ಬೆಳಗ್ಗೆ ಕಾಲ್ ಬಂದಿದೆ, ತಾಯಿ ಫೋನ್ ಮಾಡಿದ್ದಾರೆ, ಹೀಗೆ ಹಾಸ್ಪಿಟ್ಲಲ್ಲಿ ಇದ್ದಾರೆ, ಬಾಪ ಅಂತ. ಅವರು ಕೃಷ್ಣನ ಭಕ್ತರು. ಅವರು ಕೃಷ್ಣನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರಂತಪ್ಪ, ನಾನು ಅಲ್ಲಿ ಹೋಗೋ ತನಕ ಯಾವುದು ಅಚಾತುರ್ಯ ನಡೀದೇ ಇರಲಿ, ನಾನು ಅಲ್ಲಿ ಹೋಗೋ ತನಕ ಅಂತ ಅಷ್ಟೇ. ಅವ್ರಿಗೆ ಅಂದ್ರೆ ನಾನು ಹೋಗೋ ತನಕ ಇರಲಿ ನಮ್ಮ ತಂದೆ ಅಂತ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಅಷ್ಟೇ. ಮತ್ತೆ ಅವ್ರು ಹೇಳಿದ್ರು, ಪ್ರಭು ಪ್ರತಿಯೊಂದು ಇಲ್ಲಿಂದ ಇದಕ್ಕೆ ಏರ್ಪೋರ್ಟ್ಗೆ ಹೋಗಬೇಕು, ಫ್ಲೈಟ್ ಹತ್ತಬೇಕು, ಅಲ್ಲಿ ಇಳಿಬೇಕು, ಆಮೇಲೆ ಅಲ್ಲಿಂದ ತಿರ್ಗಾ, ಸೊ ಎಷ್ಟೋ ಒಂದು 7-8 ಗಂಟೆ ಕಾಲ ಪ್ರಯಾಣ ಆಯಿತು. ಅವ್ರು ಹೇಳ್ತಾರೆ, ಪ್ರಭು ಪ್ರತಿ 2 ಗಂಟೆ ಕಾಲದಲ್ಲಿ ನನಗೆ ಎಲ್ಲೋ ಹೇಗೋ ಕೃಷ್ಣ ದರ್ಶನ ಆಗ್ತಾ ಇದೆ. ಎಲ್ಲೋ ಒಂದ್ ಕಡೆ ಒಂದು ಯಾವುದೋ ಅಡ್ವರ್ಟೈಸ್ಮೆಂಟ್ ಬೋರ್ಡ್ ಇದೆ, ಇನ್ನೊಂದ್ ಕಡೆ ಯಾರ್ದೋ ಮೊಬೈಲ್ ಫೋನ್ ನೋಡಿದೆ, ಅದರಲ್ಲಿ ಕೃಷ್ಣನ ಚಿತ್ರ ಆಯ್ತು, ಇನ್ನೊಂದೇನೋ ಆಯ್ತು, ಇಲ್ಲೊಂದು ಯಾರ್ದೋ ರಿಂಗ್ ಟೋನ್ ಇತ್ತು, ಅದು ಕೊಳಲಿತ್ತು. ಇದು ಅಂದ್ರೆ ಅವರಿಗೆ ಎಲ್ಲಾ ಕಡೆ ಕೃಷ್ಣ ಏನ್ ತೋರಿಸ್ತಾ ಇದ್ದಾನೆ, ನಾನಿದ್ದೀನಿ ಯೋಚನೆ ಮಾಡಿದ್ರೆ. ಆಮೇಲೆ ನಿಜವಾಗ್ಲೂ ಅವ್ರು ಹೋದ್ರು, ತಂದೆಗೆ ಏನೋ ಸಮಸ್ಯೆ ಆಗ್ಲಿಲ್ಲ, ಇತ್ಯಾದಿ ಇತ್ಯಾದಿ. ಸೊ ಹಾಗಾಗಿ ನಾವು ತಿಳ್ಕೊಬೇಕು ಇದನ್ನ. ಅದಕ್ಕೆ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಭಕ್ತ್ಯ ಮಾಂ ಅಭಿಜಾನಾತಿ. ಭಕ್ತಿಯನ್ನ ಭಕ್ತ ಮಾತ್ರ ಇವೆಲ್ಲವನ್ನ ಅನುಭವಿಸಕ್ ಸಾಧ್ಯ. ಸುಮ್ಮನೆ ನಾವು ಇದನ್ನ ಏನೋ ನ್ಯೂಸ್ ಆಗಿ ನಾವು ಕೇಳಿದ್ರೆ ನಾವು ಅದನ್ನ ನಂಬಕ್ಕಾಗಲ್ಲ. ಇವಾಗ ಆ ಕುಕ್ಕರ್ ಬ್ಲಾಸ್ಟ್ ಆಗಿದ್ದು ಎಕ್ಸಾಂಪಲ್ ಕೊಟ್ನಲ್ಲ, ಅವಾಗ ಜನ ಏನ್ ಹೇಳ್ತಾರೆ, ಪ್ರಭು ಕೋಇನ್ಸಿಡೆನ್ಸ್, ಪ್ರಭು ಕೋಇನ್ಸಿಡೆನ್ಸ್, 3 ಜನನು ಹೊರಗಡೆ ಹೋದ್ರು ಪ್ರಭು, ಅದೇ ಸಮಯದಲ್ಲಿ ಬ್ಲಾಸ್ಟ್ ಆಯ್ತು. ಅಂದ್ರೆ ಭಕ್ತರು ಯಾವ ದೃಷ್ಟಿಯಿಂದ ನೋಡ್ತಾರೆ, ಭಗವಂತನ ಕೃಪೆ ಅಂತ ನೋಡ್ತಾರೆ. ಪ್ರಹ್ಲಾದ ಮಹಾರಾಜ, ಇವಾಗ ಮುಂದಿನ ವಾರ ಏನು ಬರ್ತಾ ಇದೆ, ನರಸಿಂಹ ಚತುರ್ದಶಿ. ಪ್ರಹ್ಲಾದ ಮಹಾರಾಜನಿಗೆ ಯಾರು ಕೊಲ್ಲಕ್ಕೆ ನಿಂತಿದ್ರು,
ತಂದೆನೇ ಕೊಲ್ಲಕ್ಕೆ ನಿಂತಿದ್ದಾನೆ. ಎಲ್ಲಪ್ಪ ತಪ್ಪಿಸ್ಕೊಂಡು ಓಡ್ತಾನೆ ಅವನು, ಎಲ್ಲಿ ತಪ್ಪಿಸ್ಕೊಂಡು ಓಡೋಕ್ಕಾಗತ್ತೆ? ಯೋಚನೆ ಮಾಡಿ, ದೊಡ್ಡ ಬೆಟ್ಟದ ಮೇಲಿಂದ ಯಾರೋ ತಳ್ತಾ ಇದ್ದಾರೆ ನಿನ್ನ, ಬೀಳಕ್ಕೆ ಧೈರ್ಯ ಇರುತ್ತಾ? ಭಾಸ್ಕರ್ ಪ್ರಭು ಬೀಳಕ್ಕೆ ಧೈರ್ಯ ಇರುತ್ತಾ ಪ್ರಭು? ಪ್ರಹ್ಲಾದ ಏನ್ ಮಾಡ್ದ? ಓಂ ನಮೋ ಭಗವತೆ ವಾಸುದೇವಾಯ ಬಿದ್ದ. ಅವನ ಮನಸ್ಸಿನಲ್ಲಿ ಯೋಚನೆನೂ ಇಲ್ಲ. ಅವನ ಮನಸ್ಸಿನಲ್ಲಿ ಯೋಚನೆ ಮಾಡ, ಓ ನಾನು ಬದುಕಿರ್ಬೇಕು ಅಂದ್ರೆ ಭಗವಂತ ಕಾಪಾಡ್ತಾನೆ, ನಾನು ಯಾಕೆ ಯೋಚನೆ ಮಾಡಿ, ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ? ವಿಷ ತಿನ್ನಿಸ್ತಾ ಇದ್ದಾರೆ. ವಿಷ ತಿಂದ್ರೆ ಏನಾಗುತ್ತೆ? ವ್ಯಕ್ತಿ ಸಾಯ್ತಾನೆ. ವಿಷ ಕುಡಿಸಿದ್ದಾರೆ ಪ್ರಹ್ಲಾದನಿಗೆ. ಪ್ರಹ್ಲಾದ ಹೇಳ್ತಾನೆ, ಈ ವಿಷ ಏನು ಭಗವಂತನ ಶಕ್ತಿಗಿಂತ ಏನು ದೊಡ್ಡದ? ಭಗವಂತನ ಭೌತಿಕ ಶಕ್ತಿ ಅದು. ಬೇಕಾದ್ರೆ ಸಾಯ್ತೀನಿ ನಾನು. ವಿಷ ಏನು ಮಾಡ್ತು? ಕೆಲಸ ಮಾಡಲಿಲ್ಲ. ಸರಿ ಹೋಗ್ಲಿ, ವಿಷ ಏನೋ ಆಗಿರ್ಬೋದು, ಪವರ್ಫುಲ್ ಆಗಿ ಇಲ್ವೇನೋ ವಿಷ, ಉಳ್ಕೊಂಡ್ಬಿಟ್ಟ. ಸರಿ, ಏನು ಮಾಡ್ತಾರೆ? ತ್ರಿಶೂಲದಲ್ಲಿ ತಿವಿತಾ ಇದ್ದಾರೆ ಅವನ ಶರೀರವನ್ನ. ತ್ರಿಶೂಲದಲ್ಲಿ ತಿವಿದ್ರೆ ಏನಾಗತ್ತೆ? 5 ವರ್ಷದ ಮಗು ಅದು ಪಾಪ. 5 ವರ್ಷದ ಮಗುವಿನ ಶರೀರ ಎಷ್ಟು ಕೋಮಲವಾಗಿರುತ್ತೆ. ಒಂದು ತ್ರಿಶೂಲದಲ್ಲಿ ತಿವಿದ್ರೆ ನೋವಾಗಲ್ವಾ? ಗಾಯ ಆಗಲ್ವಾ? ಏನೂ ಆಗಿಲ್ಲ. ಪ್ರಹ್ಲಾದ ಮಹಾರಾಜನ ಕೈ ಮೇಲೆ ಯಾವ ತ್ರಿಶೂಲದ ಮಾರ್ಕ್ ಇಲ್ಲ, ಯಾವ ಗಾಯ ಇಲ್ಲ, ಏನೂ ಇಲ್ಲ. ಯಾಕೆ? ಯಾಕಂದ್ರೆ ಅವನಿಗೆ ಭಗವಂತನ ಮೇಲೆ ಅಷ್ಟು ಅಚಲ ಶ್ರದ್ಧೆ ಇತ್ತು. ಶಾಸ್ತ್ರದಲ್ಲಿ ಹೇಳ್ತಾರೆ, ಮಾರೇ ಕೃಷ್ಣ ರಾಖೇಕೆ, ರಾಖೇ ಕೃಷ್ಣ ಮಾರೇಕೆ. ಅಂದ್ರೆ ಕೃಷ್ಣ ಯಾರನ್ನಾದ್ರೂ ರಕ್ಷಿಸ್ಬೇಕು ಅಂದ್ರೆ ಯಾರು ಅವರನ್ನ ಸಾಯಿಸಕ್ಕಾಗತ್ತೆ? ಯಾರು ಅವ್ರಿಗೆ ಏನಾದ್ರೂ ತೊಂದರೆಯನ್ನ ಕೊಡಕ್ಕಾಗತ್ತೆ? ಸಾಧ್ಯ ಇಲ್ಲ, ಏನೂ ಆಗಲ್ಲ. ಯಾಕಂದ್ರೆ ಕೃಷ್ಣ ಸರ್ವಲೋಕ ಮಹೇಶ್ವರನು, ತ್ರಿಲೋಕಗಳ ಸ್ವಾಮಿ ಅವನು. ಅವನನ್ನ ಮೀರಿರುವಂತ ಶಕ್ತಿ ಇನ್ಯಾವುದೂ ಇಲ್ಲ. ಹಾಗಾಗಿ ಕೃಷ್ಣನ ಸಂಬಂಧ ವಿಶೇಷವಾದದ್ದು. ಕೃಷ್ಣ ಸುಮ್ಮನೆ ನೀವು ಭಕ್ತಿ ಮಾಡಿ ಒಂದು 5 ವರ್ಷ ಆದ್ಮೇಲೆ ನಾನು ನಿಮಗೆ ಅನುಗ್ರಹ ನೀಡ್ತೀನಿ, ಇಲ್ಲ. ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ನಾವು ಎಷ್ಟು ಕೃಷ್ಣನಿಗೆ ಭಕ್ತಿ ಮಾಡ್ತೀವೋ ಅವನು ಅಷ್ಟೇ ಪ್ರತಿಸ್ಪಂದಿಸ್ತಾನೆ. ನಾ ಇದ್ದೀನಿ ಮಾಡಿ 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 ಇನ್ನೂ ಮಾಡಿ. ಅದಕ್ಕೆ ಭಕ್ತಿ ಅನ್ನೋದು ವಿಶೇಷವಾದದ್ದು. ಅದಕ್ಕೆ ಎಷ್ಟು ನಾವು ಹಾಡು ಹೊಗಳಿದ್ರು ಕೂಡ ಸಾಲದು. ಅದನ್ನು ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಅನುಭವಿಸಿರೋ ಭಕ್ತರಿಗೆ ಮಾತ್ರ ಗೊತ್ತಾಗತ್ತೆ ನಾನು ಯಾವ ಭಾವನೆಯಲ್ಲಿ ಮಾತಾಡ್ತಾ ಇದ್ದೀನಿ ಅಂತ. ಅನುಭವಿಸಿಲ್ದೇ ಇರೋರು ಹೇಳ್ದ ಸರಿ ಪ್ರಭು ಪ್ರತಿ ವಾರ ಏನೋ ಕತೆ ಕಟ್ತಾ ಇದ್ದಾರೆ, ಇವತ್ತು ಒಂದು ಕತೆ ಕಟ್ಟಿದ್ರು. ಆದರೆ ಇದು ಪ್ರೀತಿಯ ಕತೆ, ನಿಜವಾದ ಕತೆ, ಭಗವಂತನ ಸಂಬಂಧದಲ್ಲಿರೋ ಕತೆ. ಇದು ಫಿಲಮ್ ಕತೆ ಅಲ್ಲ. ಓ ಸ್ಫೋಟ ಆಗ್ಬೇಕಾಯ್ತು, ಹೀರೋ ಎಲ್ಲಿಂದ ಬಂದ್ಬಿಟ್ಟ. ನಮ್ದು ಆ ಥರ ಕತೆ ಅಲ್ಲ. ನಮ್ಮ ಹೀರೋ ಭಗವಂತ. ಕಣ್ಣಿಗೆ ಕಾಣದೇ ಇರೋ ರೀತಿಯಲ್ಲಿ ಅವನ್ನೆಲ್ಲವನ್ನು ಮಾಡ್ಬಿಡ್ತಾನೆ. ಓಕೆ, ಮುಗಿಸೋಣ. ಯಾರಿಗೂ ಏನಾದ್ರು ಪ್ರಶ್ನೆ ಇದೆಯಾ? ಯಾರಾದ್ರೂ ಇದೆಲ್ಲ ನಾನು ನಂಬಲ್ಲ ಪ್ರಭು ನೀವು ಹೇಳ್ತಾ ಇರೋದು ಅಂತ ಯಾರು ಹೇಳ್ತೀರಾ? ಹೇಳ್ಬೋದು, ಏನು ತೊಂದರೆ ಇಲ್ಲ. ಅದಕ್ಕೂ ಉತ್ತರ ಇದೆ. ನಾನು ಅವಾಗ ಏನು ಗೊತ್ತಾ ಪ್ರಶ್ನೆ ಕೇಳ್ತೀನಿ, ಯಾರೋ ಇದೆಲ್ಲ ನಂಬಲ್ಲ ಅಂದರೆ, ಪ್ರತಿದಿನ ಊಟ ಮಾಡ್ತಾ ಇದ್ದೀರಲ್ವಾ, ಹೇಗೆ ಹೊಟ್ಟೆಯಲ್ಲಿ ಜೀರ್ಣ ಆಗ್ತಾ ಇದೆ ಅಂತ ಗೊತ್ತಾ ನಿಮಗೆ ಅಂತ ಕೇಳ್ತೀನಿ. ಯಾರಿಗೂ ಗೊತ್ತಿಲ್ಲ, ಜೀರ್ಣ ಆಗ್ತಾ ಇದೆ. ಅದರ ಪರಿಣಾಮ ಹೇಗೆ ಗೊತ್ತಾಗುತ್ತೆ ಹೊಟ್ಟೆ ಜೀರ್ಣ ಆಗಿದೆ ಅಂತ? ಅಜೀರ್ಣ ಆಗೋದಿಲ್ಲ, ಶಕ್ತಿ ಬರುತ್ತೆ ಮನುಷ್ಯನಿಗೆ. ಅದೇ ರೀತಿ ಯಾವಾಗ ವ್ಯಕ್ತಿ ಭಗವಂತನ ಭಕ್ತಿಯನ್ನ ಮಾಡ್ತಾನೋ ಅವನ ಜೀವನದಲ್ಲಿ ಏನು ಅನುಭವಿಸ್ತಾನೋ ಅವನು ಆನಂದವನ್ನು ಅನುಭವಿಸ್ತಾನೆ. ಆನಂದವನ್ನು ಅನುಭವಿಸಿದಾಗ ಭಗವಂತ ಸಂತೃಪ್ತನಾಗಿದ್ದಾನೆ, ಭಗವಂತ ಅಂತ ಭಕ್ತನಿಗೆ ರಕ್ಷಣೆಯನ್ನು ಕೊಡ್ತಾ ಇದ್ದಾನೆ ಅನ್ನೋದು ಅದರಲ್ಲೇ ಇರುವಂತಹ ವಿಷಯವಾಗುತ್ತೆ. ಓಕೆ, ಶ್ರೀಮದ್ ಭಗವದ್ಗೀತಾ ಕಿ ಜೈ, ಜಗದ್ಗುರು ಶ್ರೀಲ ಪ್ರಭುಪಾದ ಕಿ ಜೈ, ಸಮವೇತ ಗೌರಭಕ್ತವೃಂದ ಕಿ ಜೈ. ಒಟ್ಟು ವಿಷಯ ತುಂಬ ಸರಳವಾದದ್ದು. ಭಕ್ತಿಯನ್ನು ಮಾಡಿ ಆನಂದದಲ್ಲಿ ಇರಿ, ಇಷ್ಟೇ. ಓಕೆ, ಹರೇ ಕೃಷ್ಣ.